ಎಲ್ಲರಿಗೂ ನಮಸ್ಕಾರ. ಸಿರಿಗನ್ನಡಂ ಗೆಲಿಗೆ ಸಿರಿಗನ್ನಡಂ ಬಾಳಿಗೆ. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಆಶ್ರಯದಲ್ಲಿ 65ನೇ ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಅಂತರ್ಜಾಲದ ಮೂಲಕ ಬಿತ್ತರಗೊಳ್ಳುತ್ತಿರುವ 6ನೇ ದಿನದ ಕನ್ನಡ ನುಡಿ ಹಬ್ಬಕ್ಕೆ ತಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಈ ನುಡಿ ಹಬ್ಬದಲ್ಲಿ ಇಂದು ನಾಡಗೀತೆ ಮತ್ತು ಇತರ ಗೀತೆಗಳನ್ನು ಆಡಲು ಆಗಮಿಸಿರುವ ನಗರದ ಕದಳಿ ಮಹಿಳಾ ವೇದಿಕೆಯ ಶಾರದಾಂಬ ತಂಡದವರಿಗೂ, ಈ ಕದಳಿ ಮಹಿಳಾ ವೇದಿಕೆಯ ತಾಲೂಕು ಘಟಕದ ಸಹ ಕಾರ್ಯದರ್ಶಿಯಾದ ಶ್ರೀಮತಿ ಸೌಮ್ಯ ಸತೀಶ್ರವರಿಗೂ ಹಾಗೂ ನಗರ ಘಟಕದ ಉಪಾಧ್ಯಕ್ಷರಾದ ಶ್ರೀಮತಿ ನಿರ್ಮಲಾ ಶಿವಕುಮಾರ್ ಅವರಿಗೂ ಮತ್ತು ಸದಸ್ಯೆ ಶ್ರೀಮತಿ ನಂದಿನಿ ಗಂಗಾಧರ್ ಅವರಿಗೂ ಪ್ರೀತಿಪೂರ್ವಕವಾದ ಸುಸ್ವಾಗತವನ್ನು ಬಯಸುತ್ತೇನೆ. ಅಲ್ಲದೆ ಇಂದಿನ ಕಾರ್ಯಕ್ರಮದ ಮುಖ್ಯ ಉಪನ್ಯಾಸಕರಾಗಿ ಆಗಮಿಸಿರುವ ಪ್ರಾಚೀನ ಶಾಸನಗಳನ್ನು ಹಾಗೂ ನಾಡಿನ ವಿವಿಧ ಭಾಗಗಳಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡಿ ಪ್ರಖ್ಯಾತರಾಗಿರುವ ನಮ್ಮ ದಾವಣಗೆರೆಯ ನಗರದವರಾದ ಮತ್ತು ಸ್ನೇಹಿತರಾದ ಡಾಕ್ಟರ್ ಮಂಜಪ್ಪ ಬುರ್ಡೆಕಟ್ಟೆಯವರು ಈ ದಿನ ಸರ್ವಜ್ಞನ ಬದುಕು ಬರಹ ಕುರಿತು ಬೆಳಕನ್ನು ಚೆಲ್ಲಲಿದ್ದಾರೆ. ಇವರಿಗೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಇದೇ ರೀತಿ ಇಂದಿನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಅಂತರ್ಜಾಲ ನುಡಿ ಹಬ್ಬದ ಕಲ್ಪನೆಯ ರೂವಾರಿಗಳಾಗಿರುವ ಮತ್ತು ನಮ್ಮ ಆತ್ಮೀಯರೂ ಆಗಿರುವ ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರೂ ಆಗಿರುವ ಶ್ರೀಯುತ ಬಿ ವಾಮದೇವಪ್ಪನವರನ್ನು ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕೊನೆಯದಾಗಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ತಮಗೂ, ಈ ಕಾರ್ಯಕ್ರಮಕ್ಕೆ ಶ್ರಮಿಸುತ್ತಿರುವ ಪ್ರಮುಖ ತಂತ್ರಜ್ಞಾನಕರಾದ ಶ್ರೀಯುತ ಚಂದ್ರು ಈಶ್ವರ್ ಡಿಜಿಟಲ್ ಸ್ಟುಡಿಯೋದವರಿಗೂ ಮತ್ತು ಈ ಕಾರ್ಯಕ್ರಮವನ್ನು ಚಿತ್ರೀಕರಣಗೊಳಿಸುತ್ತಿರುವ ಯುವ ಪ್ರತಿಭೆಗಳಾದ ಜೀವನ್ ಜೇಸಿ ಕೂಲಂಬಿ ಹಾಗೂ ಮನೋಜ್ ಬಾವಿಹಾಳ್ರವರಿಗೂ ಮತ್ತು ದೃಶ್ಯ ಮಾಧ್ಯಮದವರಿಗೂ ಹಾಗೂ ಮುದ್ರಣ ಮಾಧ್ಯಮದವರಿಗೂ ಹಾಗೂ ಈ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಎಲ್ಲ ಕನ್ನಡದ ಅಭಿಮಾನಿಗಳಿಗೂ ಸ್ವಾಗತ ಮತ್ತು ಸುಸ್ವಾಗತವನ್ನು ಬಯಸಿ ಈ ಸ್ವಾಗತ ಕಾರ್ಯವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು ಎಂದು ತಿಳಿಸುತ್ತಾ ಎಲ್ಲರಿಗೂ 65ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತೇನೆ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಶಂಕರ ರಮನುಜ ವಿದ್ಯಾರಣ್ಯ, ಬಸವೇಶ್ವರ ಮಧ್ವರ ದಿವ್ಯಾರಣ್ಯ, ರನ್ನ ಷಡಕ್ಷರಿ ಪೊನ್ನ, ಪಂಪಲ ಭೂಮಿಪತಿ ಚನ್ನ, ಕುಮಾರ ವ್ಯಾಸರ ಮಂಗಳಧಾಮ, ಕವಿ ಕೋಗಿಲೆಗಳ ಪುಣ್ಯಾರಾಮ, ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ತೈಲಪ ಹೊಯ್ಸಳರಾಳಿದ ನಾಡೆ, ಡಂಕಣ ಜಕಣರ ನೆಚ್ಚಿನ ಬೀಡೆ, ಕೃಷ್ಣ ಶರಾವತಿ ತುಂಗ, ಕಾವೇರಿಯವರ ರಂಗ, ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನ ಉದ್ಯಾನ, ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕದ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ
ಹೇ ಕರ್ನಾಟಕ ಮಾತೆ. ಹೊನ್ನತೇರ ನೇರಿ ನಮ್ಮ ಕನ್ನಡಮ್ಮ ಬರ್ತಿದ್ದಾಳೆ, ಮಲ್ಲಿಗೆ ಹೂವ ಚೆಲ್ಲಿರೋ ತೋರಣವಾ ಕಟ್ಟಿರೋ. ಹೊನ್ನತೇರ ನೇರಿ ನಮ್ಮ ಕನ್ನಡಮ್ಮ ಬರ್ತಿದ್ದಾಳೆ, ಮಲ್ಲಿಗೆ ಹೂವ ಚೆಲ್ಲಿರೋ ತೋರಣವಾ ಕಟ್ಟಿರೋ. ಮಲ್ಲಿಗೆ ಹೂವ ಚೆಲ್ಲಿ ಮುತ್ತಿನ ತೋರಣ ಕಟ್ಟಿ ತೇರ ಎಳೆಯೋಣ ಬನ್ನೀರೋ, ತೇರ ಎಳೆಯೋಣ ಬನ್ನೀರೋ. ಹೊನ್ನತೇರ ನೇರಿ ನಮ್ಮ ಕನ್ನಡಮ್ಮ ಬರ್ತಿದ್ದಾಳೆ, ಮಲ್ಲಿಗೆ ಹೂವ ಚೆಲ್ಲಿರೋ ತೋರಣವಾ ಕಟ್ಟಿರೋ. ಕೇಳು ಕನ್ನಡ ತಾಯಿ, ಆಡು ಕನ್ನಡ ತಾಯಿ, ಬಾಳು ಕನ್ನಡ ತಾಯಿ ಎನ್ನೀರೋ. ಕೇಳು ಕನ್ನಡ ತಾಯಿ, ಆಡು ಕನ್ನಡ ತಾಯಿ, ಬಾಳು ಕನ್ನಡ ತಾಯಿ ಎನ್ನೀರೋ. ತೇರ ಎಳೆಯೋಣ ಬನ್ನೀರೋ, ತೇರ ಎಳೆಯೋಣ ಬನ್ನೀರೋ, ತೇರ ಎಳೆಯೋಣ ಬನ್ನೀರೋ. ಹೊನ್ನತೇರ ನೇರಿ ನಮ್ಮ ಕನ್ನಡಮ್ಮ ಬರ್ತಿದ್ದಾಳೆ, ಮಲ್ಲಿಗೆ ಹೂವ ಚೆಲ್ಲಿರೋ ತೋರಣವಾ ಕಟ್ಟಿರೋ. ಅತ್ತ ಇತ್ತ ಸುತ್ತಮುತ್ತ ರನ್ನ ಪಂಪ ರಾಘವಂಕ ನೃಪತುಂಗ ಮುದಣರ ನೋಡಿರೋ. ಅತ್ತ ಇತ್ತ ಸುತ್ತಮುತ್ತ ರನ್ನ ಪಂಪ ರಾಘವಂಕ ನೃಪತುಂಗ ಮುದಣರ ನೋಡಿರೋ. ಹರಿಹರ ಜನ್ನರ ಕಾಣಿರೋ, ಹರಿಹರ ಜನ್ನರ ಕಾಣಿರೋ, ಹರಿಹರ ಜನ್ನರ ಕಾಣಿರೋ. ಹೊನ್ನತೇರ ನೇರಿ ನಮ್ಮ ಕನ್ನಡಮ್ಮ ಬರ್ತಿದ್ದಾಳೆ, ಮಲ್ಲಿಗೆ ಹೂವ ಚೆಲ್ಲಿರೋ ತೋರಣವಾ ಕಟ್ಟಿರೋ. ಜ್ಞಾನಪೀಠವೇರಿ ನಿಂತ ಜ್ಞಾನಯೋಗಿ ಶ್ರೀರುದ್ಧ ಬೇಂದ್ರೆ ಪುಟಪ್ಪರ ನೋಡಿರೋ. ಜ್ಞಾನಪೀಠವೇರಿ ನಿಂತ ಜ್ಞಾನಯೋಗಿ ಶ್ರೀರುದ್ಧ ಬೇಂದ್ರೆ ಪುಟಪ್ಪರ ನೋಡಿರೋ. ಕನಕ ಪುರಂದರ ನೋಡಿರೋ, ಕನಕ ಪುರಂದರ ನೋಡಿರೋ, ಕನಕ ಪುರಂದರ ನೋಡಿರೋ. ಹೊನ್ನತೇರ ನೇರಿ ನಮ್ಮ ಕನ್ನಡಮ್ಮ ಬರ್ತಿದ್ದಾಳೆ, ಮಲ್ಲಿಗೆ ಹೂವ ಚೆಲ್ಲಿರೋ ತೋರಣವಾ ಕಟ್ಟಿರೋ. ಹೊನ್ನತೇರ ನೇರಿ ನಮ್ಮ ಕನ್ನಡಮ್ಮ ಬರ್ತಿದ್ದಾಳೆ, ಮಲ್ಲಿಗೆ ಹೂವ ಚೆಲ್ಲಿರೋ ತೋರಣವಾ ಕಟ್ಟಿರೋ. ಮಲ್ಲಿಗೆ ಹೂವ ಚೆಲ್ಲಿ ಮುತ್ತಿನ ತೋರಣ ಕಟ್ಟಿ ತೇರ ಎಳೆಯೋಣ ಬನ್ನೀರೋ, ತೇರ ಎಳೆಯೋಣ ಬನ್ನೀರೋ, ತೇರ ಎಳೆಯೋಣ ಬನ್ನೀರೋ. ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ. ಮರ ದೇವರಲ್ಲ, ಮರ ದೇವರಲ್ಲ, ಮರ ದೇವರಲ್ಲ, ಮರ ದೇವರಲ್ಲ, ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಕಲ್ಲ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ, ಮಣ್ಣ ದೇವರು ದೇವರಲ್ಲ. ಪಂಚಲೋಹದಲ್ಲಿ ಮಾಡಿದ ದೇವರು, ಪಂಚಲೋಹದಲ್ಲಿ
ದೇವ ಅಪ್ರಮಾಣ ಕೂಡಲ ಸಂಗಮ ದೇವ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮರ ದೇವರಲ್ಲ ಮರ ದೇವರಲ್ಲ ಮರ ದೇವರಲ್ಲ ಮರ ದೇವರಲ್ಲ ಕಲ್ಲ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ ಮಣ್ಣ ದೇವರು ದೇವರಲ್ಲ. ಶರಣು ಶರಣಾರ್ಥಿಗಳು, 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಅಂತರ್ಜಾಲದಲ್ಲಿ ಉಪನ್ಯಾಸ ಮಾಲಿಕೆಯನ್ನು ಏರ್ಪಡಿಸಿರ್ತಕ್ಕಂಥ ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಬಿ ವಾಮದೇವಪ್ಪ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಕನ್ನಡ ಬಂಧುಗಳೇ, ತಮ್ಮೆಲ್ಲರಿಗೂ ಭಕ್ತಿಪೂರ್ವಕದ ಪ್ರಣಾಮಗಳು. ತ್ರಿಪದಿ ಸಾರ್ವಭೌಮ ಕವಿ ಸರ್ವಜ್ಞ ಅವರ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಲಿಕ್ಕೆ ನಾವಿವತ್ತು ಈ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ. ಸರ್ವಜ್ಞರು ಜಾನಪದ ಪ್ರಕಾರವಾಗಿರ್ತಕ್ಕಂಥ ತ್ರಿಪದಿಗೆ ಮೇರು ಸ್ಥಾನವನ್ನು ಕಲ್ಪಿಸಿದಂಥವರು. ನಮಗೆ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ತ್ರಿಪದಿ ಮೊದಲ ಬಾರಿಗೆ ನಮಗೆ ಉಲ್ಲೇಖ ಆಗಿ ಸಿಗ್ತದೆ. ಆಮೇಲೆ ಅನೇಕ ಶಾಸನಗಳಲ್ಲಿ ಬರ್ತಾ ಹೋಗ್ತದೆ, ಆದರೆ ಪ್ರಮಾಣ ಕಡಿಮೆ ಇರುತ್ತದೆ. ಆನಂತರ ಕಾವ್ಯಗಳಲ್ಲೂ ಸಹಿತ ಬರ್ತದೆ. ಆ ಕಾವ್ಯಗಳ ನಂತರ ನಮಗೆ ತ್ರಿಪದಿ ಜನಪದ ಪ್ರಕಾರವಾಗಿ ಬಂದು ಮುಂದೆ ಸರ್ವಜ್ಞರ ಕಾಲಘಟ್ಟಕ್ಕೆ ಅದು ಮೇರು ವ್ಯಕ್ತಿತ್ವವನ್ನು ಪಡ್ಕೊಳ್ತದೆ. ಅದಕ್ಕೆ ತ್ರಿಪದಿ ಸಾರ್ವಭೌಮ, ತ್ರಿಪದಿ ಬ್ರಹ್ಮ ಅಂತೇಳಿ ಸರ್ವಜ್ಞರನ್ನು ಕರೀತಾರೆ. ಕರದಿ ಕಪ್ಪರ ಉಂಟು ಹಿರಿದಾದ ನಾಡುಂಟು ಹರನೆಂಬ ದೈವ ನಮಗುಂಟು ತಿರಿವರಿಂ ಸಿರಿವಂತರಾರು ಸರ್ವಜ್ಞ. ಸರ್ವಜ್ಞ ತಮ್ಮ ವಚನದಲ್ಲಿ ಹೇಳ್ತಾರೆ, ಕೈಯಲ್ಲಿ ಭಿಕ್ಷಾ ಪಾತ್ರೆ ಇದೆ ಭಿಕ್ಷುಕರಿಗೆ, ದೇವರು ಕೊಟ್ಟಂಥದ್ದು ಅಕ್ಷಯ ಪಾತ್ರೆ. ಹಿರಿದಾದ ನಾಡುಂಟು ಅಂದ್ರೆ ಹಿರಿಯ ಗುಣ ಇರತಕ್ಕಂಥ, ಹಿರಿಯ ದಾನಗಳು ಇರತಕ್ಕಂಥ, ಹಿರಿಯ ಸಂಸ್ಕೃತಿಯನ್ನು ಹೊಂದಿರತಕ್ಕಂಥ ಈ ಹಿರಿಯ ಕನ್ನಡ ನಾಡಿದೆ ನನಗೆ ಭಿಕ್ಷೆ ಬೇಡಲಿಕ್ಕೆ ಭಿಕ್ಷುಕರಿಗೆ. ಹರನೆಂಬ ದೈವ ನಮಗುಂಟು, ಆ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥ, ಯಾರೇನೇ ಕೇಳಿದ್ರು ಬೋಳಾಶಂಕರ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂತಹ ಮಹಾದಾನಿ ಶಿವ ನಮಗಿರಬೇಕಾದ್ರೆ ತಿರಿವರಿಂ ಸಿರಿವಂತರಾರು ಸರ್ವಜ್ಞ. ಇಷ್ಟೆಲ್ಲ ಇರ್ತಕ್ಕಂತಹ ತಿರಿವರಿಂ ಭಿಕ್ಷುಕರು, ತಿರುಪೆ ಬೇಡ್ತಕ್ಕಂಥವ್ರು ಭಿಕ್ಷುಕರು, ಅವ್ರಿಗಿಂತ ಶ್ರೇಷ್ಠ ಮತ್ತಾರು ಅನ್ನೋ ಪ್ರಶ್ನೆ ಏನಾಗ್ತದೆ ಅಂದ್ರೆ, ಅತ್ಯಂತ ನೀಚ ಒಬ್ಬ ಕನಿಷ್ಠ ವ್ಯಕ್ತಿಯನ್ನ ಶ್ರೇಷ್ಠ ವ್ಯಕ್ತಿತ್ವವನ್ನಾಗಿ ಶ್ರೇಷ್ಠ ಮಟ್ಟದಲ್ಲಿ ಕಂಡಂತಹ ನೋಡಿದಂಥ ಮಹಾದಾರ್ಶನಿಕ ಸರ್ವಜ್ಞರು. ಅಲ್ಲಿ ತಿರುಕ ಅಂದ್ರೆ ತಿರುಪಿ ಬೇಡೋರು, ನಾವೆಲ್ಲ ಬೇಡೋರೆ ಅಂದ್ರೆ ಭಕ್ತ ಅಂತ. ಭಕ್ತ ಭಗವಂತನಿಗಿಂತ ಶ್ರೇಷ್ಠ ಅಂತಕ್ಕಂಥದ್ದನ್ನ ಅವರು ಹೇಳ್ತಾರೆ ಒಂದು ಕಡೆ. ಇನ್ನೊಂದು ಕಡೆ ಸಮಾಜದಲ್ಲಿ ಭಿಕ್ಷುಕೈನಲ್ಲಿ ಅವನು ಎಲ್ಲರಿಗಿಂತ ಶ್ರೇಷ್ಠ ಅಂತೇಳಿ ಅವನು ಹೇಳ್ತಾನೆ. ಈ ಹಿನ್ನೆಲೆಯಲ್ಲಿ ಈತನ ವ್ಯಕ್ತಿತ್ವವನ್ನು ನೋಡಿದರೆ ಇದು ವಿಶ್ವಮಾನವ ವ್ಯಕ್ತಿತ್ವ ಸರ್ವಜ್ಞರಲ್ಲಿತ್ತು. ಅವರ ಕಾಲಘಟ್ಟದಲ್ಲಿ ಆ ಸಂದರ್ಭದಲ್ಲಿದ್ದಂತಹ ಡಂಬಾಚಾರ, ಮೂಢನಂಬಿಕೆ, ಶೋಷಣೆ, ಮುಕ್ತಿ, ಮೋಕ್ಷ ಇತ್ಯಾದಿಗಳನ್ನು ಖಂಡಿಸಿ, ಲೀಲಾಜಾಲವಾಗಿ ಸಾರಾಸಗಟಾಗಿ ಖಂಡಿಸಿ ವೈಚಾರಿಕತೆಯನ್ನ ಎತ್ತಿ ಹಿಡಿದಂಥವು ಸರ್ವಜ್ಞ. ಆನಂತರ ಸರ್ವಜ್ಞರ ವಿಚಾರವನ್ನ ನಾವು ನೋಡೋದಾದ್ರೆ ಪ್ರಾತಸ್ಮರಣೀಯರಾದ ಉತ್ತಂಗಿ ಚೆನ್ನಪ್ಪನವ್ರನ್ನ ನಾವು ಸ್ಮರಿಸಬೇಕು. ಉತ್ತಂಗಿ ಚೆನ್ನಪ್ಪನವರು ಕೆಲಸ ಮಾಡದೆ ಹೋಗಿದ್ರೆ ಸರ್ವಜ್ಞನ ನಾವು ಇಡಿಯಾಗಿ ನೋಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಕನ್ನಡದ ಒಬ್ಬ ಕವಿ ಸಾರ್ವಭೌಮನ ನೋಡೋಕೆ ನಮ್ಮ ಕೈಲಿ ಆಗ್ತಿರ್ಲಿಲ್ಲ. ಅಂತಹ ಉತ್ತಂಗಿ ಚೆನ್ನಪ್ಪನವರು ಏನು ಮೊದಲು ಗ್ರಂಥ ಸಂಪಾದನೆ ಮಾಡೋಕ್ಕೆ ಹೇಳಿದ್ರು, ಅದು ಬ್ರಿಟಿಷರು ಮಿಷನರಿಗಳು ಏನು ಪಾದ್ರಿಗಳು ಅವರಿಗೆ ಕೆಲಸವನ್ನು ವಹಿಸಿದರು, ಅವ್ರ ಕಡೆಯಿಂದ ನಮಗೆ ಇವತ್ತು ಅನುಕೂಲ ಆಗಿದೆ. ಅವ್ರನ್ನ ಸ್ಮರಿಸಬೇಕಾದಂಥ ಸಂದರ್ಭ ಇದೆ. ಉತ್ತಂಗಿ ಚೆನ್ನಪ್ಪನವರು ಕ್ಷೇತ್ರ ಕಾರ್ಯ ಮಾಡೋದಕ್ಕಿಂತ ಮುಂಚೆ ವೆಂಕ ಅಂತಕ್ಕಂಥವನು ಸರ್ವಜ್ಞರ ತ್ರಿಪದಿಗಳನ್ನು ಸಂಪಾದನೆ ಮಾಡ್ತಾನೆ. ಆದರೆ ವೆಂಕನ ತ್ರಿಪದಿಗಳಲ್ಲಿ ಸಾಹಿತ್ಯದಲ್ಲಿ ಸರ್ವಜ್ಞನ ಹೆಸರು ಸಿಗೋದಿಲ್ಲ, ಅಲ್ಲಿ ಪಾರಮಾರ್ಥಿಕ ಅಂತ ಅಂಕಿತ ಸಿಗ್ತದೆ ನಮಗೆ. ಆದರೆ ಅವು ಒಂದಕ್ಕೊಂದು ತಾಳಮೇಳ ಹೊಂದಲ್ಲ, ಆ ರೀತಿ ಮಾಡಿದ್ದಾರೆ. ಮತ್ತೆ ಉತ್ತಂಗಿ ಚೆನ್ನಪ್ಪನವರು ಸಂಪಾದನಾ ಕೆಲಸಕ್ಕೆ ಇಳಿದಂಥ ಸಂದರ್ಭದಲ್ಲಿ ಆಗಾಗಲೇ ಅಚ್ಚಾದ ಪ್ರತಿಗಳು ಸಿಗ್ತಿದ್ದು, ಕಲ್ಲಚ್ಚಿನಲ್ಲಿ ಮುದ್ರಿತ ಆಗಿರ್ತಕ್ಕಂಥ ಸಣ್ಣ ಸಣ್ಣ ಪುಸ್ತಕಗಳು. ಆ ಒಂದು ಪುಸ್ತಕ ಇನ್ನೊಂದು ಪುಸ್ತಕ ತಾಳೆನೇ ಇರ್ತಿರ್ಲಿಲ್ಲ. ಅವರವ್ರಿಗೆ ಹೇಗೆ ತಿಳಿಯುತ್ತದೆ ಹಾಗೆ ಬರ್ದು ಪ್ರಿಂಟ್ ಮಾಡಿಸ್ತಾ ಇದ್ರು, ಮುದ್ರಣ ಮಾಡಿಸ್ತಾ ಇದ್ರು.
ಸರ್ವಜ್ಞರು ನೋಡಿದಾಗ ಈ ಗದ್ಯ ಪ್ರಕಾರ ಇತ್ತಲ್ಲ, ಅಂದ್ರೆ ಕಟ್ಟುಕತೆ. ಸರ್ವಜ್ಞ ತಂದೆ ಬ್ರಾಹ್ಮಣ ಇದ್ದ, ಅವನು ಕಾಶಿಗೆ ಹೋಗೋ ಮಕ್ಕಳಿರಲಿಲ್ಲ ಭಾಳ ದಿವಸ. ಕಾಶಿಗೆ ಹೋಗಿ ವರ ಪಡ್ಕೊಂಬರಕ್ಕೆ ಹೋದ. ಅಲ್ಲಿ ಕಾಶಿ ವಿಶ್ವನಾಥನ ವರ ಕೊಟ್ಟ. ಅವನು ಮನೆಗೆ ಬರಬೇಕಾದ್ರೆ ದಾರಿಲಿ ಮಳೆ ಬಂತು. ಕುಂಬಾರರ ಮನೆಗೆ ಹೋದ. ಅಲ್ಲಿ ಮಾಳವ ಇದ್ಲು. ರಾತ್ರಿ ಸಂಪರ್ಕ ಆಯಿತು, ಸರ್ವಜ್ಞ ಹುಟ್ಟಿದ ಅಂತಕ್ಕಂಥ ಏನು ಕಟ್ಟುಕತೆ ಇದೆಯಲ್ಲ, ಅದು ಮೊದಲ ಅಚ್ಚಾದ ಪ್ರತಿಗಳಲ್ಲಿಲ್ಲ. ಅದು ಉತ್ತಂಗಿ ಚೆನ್ನಪ್ಪನವ್ರಿಗೆ ಮೊದಲು ಸಿಕ್ಕಂತಹ ಕಲ್ಲಚ್ಚಿನ ಪ್ರತಿಗಳೇನಿದ್ದು ಅದರಲ್ಲಿ ಇರಲಿಲ್ಲ. ಆಮೇಲೆ 3-4 ಜನಗಳು ಆದಮೇಲೆ ಬೇರೆ ಯಾರ್ದೋ ಒಂದು ಪ್ರತಿಯಲ್ಲಿ ಅದು ಸಿಗ್ತದೆ. ಅಂದರೆ ಈ ರೀತಿಯಲ್ಲಿ ಕಾಲ್ಪನಿಕವಾಗಿ ಕಥೆಗಳನ್ನು ಕಟ್ಟಿ ಅದರೊಳಗೆ ಸೇರಿಸಿ ಸರ್ವಜ್ಞರ ಚರಿತ್ರೆಯನ್ನು ಗೊಂದಲದ ಗೂಡನ್ನಾಗಿ ಮಾಡಿದ್ದಾರೆ. ಈ ವಿಚಾರನ ಉತ್ತಂಗಿ ಚೆನ್ನಪ್ಪನವರೇ ಹೇಳ್ತಾರೆ ತಮ್ಮ ಪುಸ್ತಕದಲ್ಲಿ. ಇದು ಯಾರೋ ಸೇರಿಸಿರ್ತಕ್ಕಂಥ ಕಥೆ, ಇದಕ್ಕೆ ಯಾವುದಕ್ಕೆ ಆಧಾರಗಳು ಇಲ್ಲ, ಇದು ಊಹಾಪೋಹದ ಕಥೆ ಅಂತೇಳಿ. ಈ ಹಿನ್ನೆಲೆಯಲ್ಲಿ ನಾವು ಸರ್ವಜ್ಞರ ಜೀವನ ಚರಿತ್ರೆಯನ್ನು ನೋಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಒಬ್ಬ ಮೇರು ಕವಿ, ಜೊತೆಗೆ ವೈಚಾರಿಕ ಕವಿ, ಬಸವಾದಿ ಪ್ರಮಥರ ಮುಂದಿನಾತ ವಾರಸುದಾರ ಅಂತ ನಾವು ಕರಿತೀವಿ ಸರ್ವಜ್ಞರನ್ನು. ಅವರ ಜನ್ಮಸ್ಥಳ, ಅವರ ಕಾಲ, ಅವರ ತಂದೆ ತಾಯಿಗಳ ಬಗ್ಗೆನೇ ಬಹಳ ಗೊಂದಲ ಇರೋದು. ಯಾಕೆಂದ್ರೆ ಅಧಿಕೃತವಾಗಿ ಅಧ್ಯಯನ ಮಾಡಲಿಲ್ಲ. ಉತ್ತಂಗಿ ಚೆನ್ನಪ್ಪನವರು ಸಹಿತ ಆ ಕ್ಷೇತ್ರ ಕಾರ್ಯ ಮಾಡಲಿಲ್ಲ. ಅವರು ಆ ಕ್ಷೇತ್ರಕ್ಕೆ ಬಂದು ಆ ಸಂದರ್ಭ ಹೇಗಿತ್ತೋ ಗೊತ್ತಿಲ್ಲ, ನಾವು ಅವ್ರನ್ನ ಸ್ಮರಿಸಬೇಕು. ಆದರೆ ಅಲ್ಪ ಸ್ವಲ್ಪ ಲೋಪದೋಷಗಳಾಗಿದ್ದಾವೆ. ನಾನು ಕ್ಷೇತ್ರ ಕಾರ್ಯಕ್ಕೆ ಸುಮಾರು 15 ವರ್ಷಗಳ ಹಿಂದೆ ಇದನ್ನೆಲ್ಲ ನೋಡಿ ಹೇಳಿದಾಗ ನನಗೆ ಸಿಕ್ಕಂಥ ಅನುಭವಗಳನ್ನು ತಮ್ಮ ಮುಂದೆ ಹಂಚ್ಕೊಳ್ತೀನಿ. ಈ ಉತ್ತಂಗಿ ಚೆನ್ನಪ್ಪನವರು ಒಂದು ತಮ್ಮ ಗ್ರಂಥದಲ್ಲಿ ಬರೀತಾರೆ, ಅವರು ಆ ಕ್ಷೇತ್ರ ಕಾರ್ಯ ಮಾಡಿಲ್ಲ ಅನ್ನೋದಕ್ಕೆ ನಾನು ಹೇಳೋದು, ಮಾಸೂರಿನ ಅಂಬಲೂರಲ್ಲಿ ಸರ್ವಜ್ಞರು ಜನಿಸಿದರು ಅಂತ ಎಲ್ಲರೂ ಬರ್ಕೊಂಡ್ಬಂದಿದ್ದಾರೆ 1975ರವರೆಗೆ. ಮಾಸೂರಿನ ಅಂಬಲೂರು ನೋಡಿ, ಮಾಸೂರಿನ ಅಂಬಲೂರು ಅಂದ್ರೆ ಮಾಸೂರಿನಲ್ಲಿರ್ತಕ್ಕಂಥ ಒಂದು ಓಣಿ ಅಂತ. ಮಾಸೂರಿನ ಅಂಬಲೂರು ಕುಮದ್ವತಿ ನದಿಯ ದಂಡೆಯಲ್ಲಿದೆ. ಕುಮದ್ವತಿ ನದಿ ಮದಗದ ಕೆಂಚಮ್ಮನ ಜಾನಪದ ಕೆರೆ ಇದೆ, ಅಲ್ಲಿಂದ ಬಂದು ಮಾಸೂರಿನ ತ್ರಿಕೋಣಾಕಾರ ಸುತ್ಕೊಂಡು ಮುಂದೆ ಹೋಗ್ತದೆ. ಆ ಮಾಸೂರು ಅಂಬಲೂರು ಅಂತಕ್ಕಂಥದ್ದು ಸರ್ವಜ್ಞ ಜನ್ಮಸ್ಥಳ ಅಂತ ಹೇಳ್ತಾರೆ. ಆಮೇಲೆ ಕೆಲವರು ಅನುಮಾನ ಹೇಳ್ತಾರೆ ಅವರಿಗೆ, ಈ ಕಟ್ಟುಕತೆಯ ಕಟ್ಟಿರೋದು. ಅದಕ್ಕೆ ಅವ್ರು ಹೇಳ್ತಾರೆ, ಅಂಬಲೂರು ಅಬಲೂರೇ ಆಗಿದ್ದ ಪಕ್ಷದಲ್ಲಿ ಅದು ಹಿರೇಕೆರೂರಿನಿಂದ ವಾಯುವ್ಯ ದಿಕ್ಕಿನಲ್ಲಿದೆ ಅಂತ ಬರೀತಾರೆ. ಸರ್ವಜ್ಞರ ಪುಸ್ತಕ ತೆಗೆದು ನೋಡ್ಬೋದು. ಹಿರೇಕೆರೂರಿನಿಂದ ಆಗ್ನೇಯ ದಿಕ್ಕಿನಲ್ಲಿರುವ ದೊಡ್ಡ ಊರಿನಲ್ಲಿ ಸರ್ವಜ್ಞ ಜನಿಸಿದರು ಅಂತ. ಇವತ್ತು ಮಾಸೂರು ಅತ್ಯಂತ ದೊಡ್ಡ ಊರು, 300 ಮನೆಗಳ ಅನೇಕ ವಾರ್ಡುಗಳಿರುವ, 3000 ಮನೆಗಳ ಅನೇಕ ವಾರ್ಡುಗಳಿರುವ ದೊಡ್ಡ ಗ್ರಾಮ ಅದು. ಆ ಊರು ಜನ್ಮಸ್ಥಳ ಅಂತೇಳಿ ಬರೀತಾರೆ ನೋಡಿ. ಅವರು ಆಗಿದ್ದ ಪಕ್ಷದಲ್ಲಿ ಅಂತ ಪದ ಯಾಕೆ ಬಳಸಿದ್ರು ಅಂದ್ರೆ, ಅವರು 2 ಊರುವಾಗಿ ನೋಡ್ಲಿಲ್ಲ, ಯಾರೋ ಹೇಳಿದ್ದನ್ನ ಕೇಳಿದ್ರು, ವಿದ್ವಾಂಸನ ಕರೆಸಿದ್ರು, ಅವ್ರು ಹೇಳಿದ್ ಬರ್ಕೊಂಡು. ಹೀಗಾಗಿ ಆ ಗೊಂದಲವನ್ನ ಇಟ್ಕೊಂಡು ಏನ್ ಮಾಡಿದ್ರು ಇವರು 75-80 ನಂತರ ಅಂಬಲೂರು ಸೊನ್ನೆ ತೆಗೆದು ಅಬಲೂರು ಮಾಡ್ಕೊಂಡ್ರು. ಅದಕ್ಕೂ ದಾಖಲಿದ್ದಾರೆ, ಅಬಲೂರು ಮಾಡಿದ್ರು ಅನ್ನೋದಕ್ಕೆ. ಒಬ್ರು ಒಂದು ಕಡೆ ಬರ್ಕೊಳ್ತಾರೆ ಒಂದು ಪುಸ್ತಕದಲ್ಲಿ, ನಾನು ಸೊನ್ನೆ ತೆಗೆದು ಅಂಬಲೂರು ಹೋಗಿ ಅಬಲೂರು ಮಾಡ್ಕೊಂಡು ವೇದಿಕೆ ಮೇಲೆ ಹೋದೆ, ಅಲ್ಲಿ ಜಿಲ್ಲಾಧಿಕಾರಿಗಳಿದ್ರು, ವೇದಿಕೆ ಮೇಲೆ ತೋರಿಸ್ದೆ, ಶಬಾಷದ್ ಬೆಂತಟ್ಟಿ ಅನ್ನೋದು ಬರ್ಕೊಂಡ. ಅದಾದ್ಮೇಲೆ ನೋಡೋಣ. ಅಂದ್ರೆ ಮಾಸೂರೇ ಜನ್ಮಸ್ಥಳ ಅನ್ನೋದಕ್ಕೆ ಏನು ದಾಖಲೆಗಳು? ನಾನು 2 ಊರು ಅಧ್ಯಯನ ಮಾಡಿದ್ದೀನಿ. ಅಬಲೂರಿಗೆ ಹೋಗಿದ್ದೀನಿ, ಮಾಸೂರಿಗೆ ಹೋಗಿದ್ದೀನಿ. ಅಬಲೂರಿಗೆ ಹೋಗಿದ್ದು ಅಲ್ಲಿ ಆ ಚನ್ನಬಸಪ್ಪ ಅಂತ ಹೇಳಿ ಒಬ್ಬ ಸಮಾಜದ ಮುಖಂಡರಿದ್ರು. ಅವ್ರನ್ನ ಕರ್ಕೊಂಡು ಹೋದಾಗ ಸೋಮೇಶ್ವರ ದೇವಾಲಯದ ಹತ್ರ ನಿಂತ್ಕೊಂಡು ಊರ ಜನ ಕಳಿಸಿ, ಏನಪ್ಪ ಇದು ಸರ್ವಜ್ಞರದ್ದು ಏನಿದೆ ಅಂತ ಕೇಳಿದಾಗ, ಸ್ವಾಮಿ ಇಲ್ಲಿ ಏನಿಲ್ಲ ಅದ್ರ ಬಗ್ಗೆ, ಅಲ್ಲಿ ಇದೊಂದು ಜಾಗ ತೋರಿಸಿ ಅವ್ರು ಹೇಳ್ತಾರೆ, ಇಲ್ಲಿ ಸರ್ವಜ್ಞ ಮನೆ ಇತ್ತು ಅಂತ ಹೇಳ್ತಾರೆ, ನಮಗೆ ಗೊತ್ತಿಲ್ಲ. ಅವರು ಅಲ್ರಿ, ಕಲ್ಯಾಣ ಚಾಲುಕ್ಯ ಸೋಮೇಶ್ವರ ಕಟ್ಟಿಸಿದಂಥ ಬೃಹತ್ ದೇವಾಲಯದ ಕಾಂಪೌಂಡ್ ಗೋಡೆಗೆ ದ್ವಾರಬಾಗಿಲಿಗೆ ಕುಂಬಾರ ಯಾವ ಮನೆ ಕಟ್ಟಕ್ಕೆ ಬಿಡ್ತಾರೆ. ಕುಂಬಾರರ ಮೊದಲೇ ಮಡಿಕೆ ಕುಡಿಕೆ ಮಾಡೋರು, ಹೊಗೆ ಬರ್ತದೆ, ಕಾರ್ಬನ್ ಡೈಆಕ್ಸೈಡ್ ಬರ್ತದೆ ಅಂತ ಊರಿಂದ ಆಚೆ ಇರ್ತಿದ್ರು. ಸುಣ್ಣದ ಗುಮ್ಮಿ ಊರಿಂದ ಆಚೆ ಇರ್ತಿದ್ವು, ಚರ್ಮ ಹದ ಮಾಡೋರು ಊರಿಂದ ಆಚೆ ಇರ್ತಿದ್ರು, ಕಸುಬುದಾರರು ಬಹುತೇಕ ಊರಿಂದ ಆಚೆ ಇರ್ತಿದ್ರು. ಅಂತಂತೊಂದು ಮಹಾನ್ ದೇವಾಲಯ, ಬೃಹತ್ ದೇವಾಲಯ, ಅದ್ರ ದ್ವಾರಬಾಗ್ಲೇ ಯಾರು ಇಡ್ತಾರೆ, ಅಲ್ಲಿ ಮಂಟಪ ಕಟ್ಟಿಸಿದ್ದಾರೆ. ಸರ್ವಜ್ಞ ಮನೆ ಇಲ್ಲಿತ್ತು, ಅದು ಇತ್ತೀಚೆಗೆ. ಅಲ್ಲೇನು ನಮಗೆ ದಾಖಲೆ ಸಿಗಲಿಲ್ಲ. ಮತ್ತು ಮಾಸೂರಿಗೆ ಬಂದ್ವಿ. ಮಾಸೂರಿಗೆ ಬಂದಾಗ ಮಾಸೂರಿನಲ್ಲಿ ನಮಗೆ ಅನೇಕ ದಾಖಲೆಗಳು ಸಿಕ್ಕು. ಕಾಶಿ ವಿಶ್ವನಾಥನ ಭಕ್ತ ಸರ್ವಜ್ಞನ ತಂದೆ.
ಸರ್ವಜ್ಞನ ತಂದೆ ಕಾಶಿ ವಿಶ್ವನಾಥನ ಭಕ್ತನಾಗಿ ಕಾಶಿಗೆ ಹೋಗಿ ಅಲ್ಲಿ ಕಾಶಿ ವಿಶ್ವನಾಥನ ಒಳ ಪಡ್ಕೊಂಡು ಮಗನನ್ನು ಪಡ್ಕೊಂಡ ಅಂತ ಹೇಳ್ತಾರಲ್ಲ, ಆ ಕಾಶಿ ವಿಶ್ವನಾಥ ದೇವಾಲಯ ಮಾಸೂರಿನಲ್ಲಿ ಇವತ್ತಿಗೂ ಇದೆ. ಇದೇ ಕಾಶಿ ವಿಶ್ವನಾಥ ದೇವಾಲಯ ಅಂತೇಳಿ ಸರ್ಕಾರದ ದಾಖಲೆಗಳಿದ್ದಾವೆ. ಎಲ್ಲಿ? ಮಾಸೂರಲ್ಲಿ. ಕಾಶಿ ವಿಶ್ವನಾಥ ದೇವಾಲಯ ಅಬಲೂರಲ್ಲಿ ಇಲ್ಲ. ಎರಡನೇದು, 1975ರಲ್ಲಿ ಕರ್ನಾಟಕ ಸರ್ಕಾರದ ವಿಧಾನಸಭಾಧ್ಯಕ್ಷರಾಗಿರ್ತಕ್ಕಂಥ ಮಾನ್ಯ ಶ್ರೀಮತಿ KS ನಾಗರತ್ನಮ್ಮ ಅವರು ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳನ್ನು ಕರ್ಕೊಂಡು ಮಾಸೂರಿಗೆ ಬಂದು ಸರ್ವಜ್ಞರ 4ನೇ ಶತಮಾನೋತ್ಸವದ ಸ್ಮಾರಕ ಮಂಟಪದ ಅಡಿಗಲ್ಲನ್ನ ಶಂಕುಸ್ಥಾಪನೆ ಮಾಡ್ತಾರೆ. ಇವತ್ತಿಗೂ ಆ ಕಲ್ಲಿದೆ ಅಲ್ಲಿ. ಯಾಕೆ? ಅವರು ಅಬಲೂರಿಗೆ ಹೋಗೋದಿತ್ತಲ್ಲ ಅಥವಾ ಇನ್ನೊಂದೂರಿಗೆ ಹೋಗೋದಿತ್ತಲ್ಲ, ಮಾಸೂರಿಗೆ ಹೋಗಿ ಯಾಕೆ ಮಾಡಿದ್ರು ಶಂಕುಸ್ಥಾಪನೆಯನ್ನು? ನಂತರ ಅದೇ 1975ರಲ್ಲಿ ಕರ್ನಾಟಕದ ಬಹುದೊಡ್ಡ ಸಾಹಿತಿಗಳು, ಲೇಖಕರು ಆಗಿರ್ತಕ್ಕಂಥ, ಕವಿಗಳಾಗಿರ್ತಕ್ಕಂಥ ರಂಶ್ರೀ ಮುಗುಳಿಯವರು, ಬೆಟಗೇರಿ ಕೃಷ್ಣ ಶರ್ಮರವರು ತಮ್ಮ ಸಾಹಿತಿಗಳನ್ನು ಕರ್ಕೊಂಡು ಮಾಸೂರಿಗೆ ಹೋಗಿ ಸರ್ವಜ್ಞರ 400ನೇ ಜಯಂತಿಯನ್ನು ಆಚರಣೆ ಮಾಡ್ತಾರೆ. ಇವತ್ತು ಅದಕ್ಕೆ ಫೋಟೋಸ್ ಇದೆ. ನಿವೃತ್ತ ಶಿಕ್ಷಕರ ಮನೆಯಲ್ಲಿ ಫೋಟೋ ಇದೆ. ಮದ್ರಾಸ್ನಿಂದ ಒಬ್ಬರು ಬಂದು 1935 ಅಥವಾ ಏನಿರಬೇಕು ಅನ್ಸುತ್ತೆ, 65 ಐಸ್ವಿನ ಸ್ವಲ್ಪ ಕನ್ಫ್ಯೂಸ್ ಇದೆ. ಅವ್ರು ಬಂದು ಮಾಸೂರಿನಲ್ಲಿ ಸರ್ವಜ್ಞ ವಾಚನಾಲಯ ಅಂತ ಒಂದು ಗ್ರಂಥಾಲಯ ಸ್ಥಾಪನೆ ಮಾಡ್ತಾರೆ. ಶಂಕುಸ್ಥಾಪನೆ ಸರ್ಕಾರದಿಂದ ಶಂಕುಸ್ಥಾಪನೆ 75ರಲ್ಲಿ ಮಾಡಿರ್ತಕ್ಕಂಥ ಅಡಿಗಲ್ಲಿದೆ. ಸರ್ವಜ್ಞನ ಗ್ರಂಥಾಲಯ ಇದೆ ಅಲ್ಲಿ. ಅದರ ಸ್ಥಾಪನೆ ಮಾಡಿರ್ತಕ್ಕಂಥ ಒಂದು ಇನ್ವಿಟೇಷನ್ ಇದೆ. ಅದರ ಜೊತೆಗೆ ಸ್ಮಾರಕ ಮಂಟಪ ಆಯಿತು, ಕಾಶಿ ವಿಶ್ವನಾಥ ದೇವಾಲಯದ ದಾಖಲೆ ಇದೆ, ಉತ್ತಾರ ಇದೆ. ರಂಶ್ರೀ ಮುಗುಳಿ, ಬೆಟಗೇರಿ ಕೃಷ್ಣ ಶರ್ಮರವರು ಹೋಗಿ ಸರ್ವಜ್ಞ ಜಯಂತಿ ಮಾಡಿರೋದಿದೆ. ಇಷ್ಟೆಲ್ಲ ಆಧಾರಗಳ ಜೊತೆಗೆ ಸರ್ವಜ್ಞರ 64 ವಚನಗಳಲ್ಲಿ ಬರುವಂತಹ ಭೌತಿಕ ಆಧಾರಗಳು ಮಾಸೂರಲ್ಲಿದ್ದಾವೆ. ನದಿ ಇದೆ, ಗಂಗೆಯ ತಡಿ ಲೇಸು, ಲಿಂಗದ ಗುಡಿ ಲೇಸು ವಚನ ಇದೆ. ಆ ಗಂಗೆಯ ತಡಿ ಇದ್ರೆ ಕುಮದ್ವತಿ ನದಿ ದಂಡೆ, ಲಿಂಗದ ಗುಡಿ ಇದ್ರೆ ಕಾಶಿ ವಿಶ್ವನಾಥ ದೇವಾಲಯ. ಕಾನಗೋರಿ ಹೇಳ್ತಾರೆ ಸರ್ವಜ್ಞ, ಕಾನಗೋರಿಗಳು ಮಾಸೂರಲ್ಲಿದ್ದಾವೆ. ನದಿ ದಾಟೋದು ಹೇಳ್ತಾನೆ ಹರಿಗೋಲ. ಅದು ನದಿ ದಾಟ್ಬೇಕಾದ್ರೆ ಹರಿಗೋಲ ಮರೆದಾತ ಅಂದರೆ ದಾಟಬೇಕಾದ್ರೆ ಹರಿಗೋಲು ಇರಬೇಕು. ಹರಿಗೋಲು ಇದ್ರೆ ಅವನು ಆ ಕಡೆ ದಡ ಸೇರಲ್ಲ, ಭಗವಂತನೆಂಬ ಹರಿಗೋಲು. ಆ ಹರಿಗೋಲು ದಾಟೋದು ಮಾಸೂರಲ್ಲಿದೆ. ಮೀನು ಹಿಡಿಯೋದು ಹೇಳ್ತಾರೆ ಮಾಸೂರಲ್ಲಿದೆ. ಕಪ್ಪೆ ಹೊಂಡ, ಕುಂಬಾರರು ಮಡಿಕೆ ಮಾಡ್ತಕ್ಕಂಥ ಜಾಗ ಮಾಸೂರಲ್ಲಿದೆ. ಸರ್ವಜ್ಞ ಸಮಾಧಿ ಮಾಸೂರಲ್ಲಿದೆ. ಸರ್ವಜ್ಞ ತಂದೆ ಮತ್ತು ಸರ್ವಜ್ಞ ಶಿಲ್ಪ ಮಾಸೂರಲ್ಲಿ ಸಿಕ್ಕಿದ್ದಾವೆ ಅನ್ನೋ ಮಾಹಿತಿ. ಈ ಎಲ್ಲ ಆಧಾರಗಳಿಂದ ಸರ್ವಜ್ಞ ಜನ್ಮಸ್ಥಳ ಮಾಸೂರು ಹೊರತು ಬೇರೆ ಊರು ಅಲ್ಲ ಅಂತಕ್ಕಂಥದ್ದು ನಮಗೆ ಸಾಬೀತಾಯಿತು. ಇನ್ನು ತಂದೆ ವಿಚಾರಕ್ಕೆ ಬರೋಣ, ತಂದೆ ತಾಯಿಗಳ ವಿಚಾರಕ್ಕೆ. ತಂದೆ ತಾಯಿಗಳ ವಿಚಾರಕ್ಕೆ ಒಂದು ವರ್ಗದಲ್ಲಿ ಒಂದು ಕಾಲಘಟ್ಟದಲ್ಲಿ ಜನ ಇದ್ದರು. ಏನು ಅಂತ ಇದ್ರು ಅಂದರೆ, ಯಾವುದೇ ಒಂದು ಸ್ಥಳ ಸಮುದಾಯದಲ್ಲಿ ಒಬ್ಬ ಬುದ್ಧಿವಂತ ಹುಡ್ತಾನೆ ಅಂದರೆ ಅದು ತುಪ್ಪ ತಿಂದಿರುವ ಸಮಾಜದವರಿಂದಲೇ ಹುಟ್ಟಿರಬೇಕು, ವೇದಗಳನ್ನು ಓದಿಕೊಂಡಿರುವ ಸಮಾಜದವರ ಸಂಪರ್ಕದಿಂದ ಹುಟ್ಟಿರಬೇಕು, ಬುದ್ಧಿವಂತರ ಸಮಾಜದಿಂದ ಹುಟ್ಟಿರಬೇಕು ಅಂತಕ್ಕಂಥ ಏನು ಸಮಾಜ ಇದೆ, ಆ ಸಮಾಜದವರು ಸರ್ವಜ್ಞ ಮೇರು ವ್ಯಕ್ತಿ ಯಾವಾಗಾದ ಅವಾಗ ಇವನಿಗೂ ಕಟ್ಟುಕತೆ ಕಟ್ಟಿಬಿಟ್ಟು ಇವನು ಬ್ರಾಹ್ಮಣ ಮೂಲದ ತಂದೆಯನ್ನು ಮಾಡಿಟ್ಟು ಕುಂಬಾರ ತಾಯಿ ಮಾಡಿದರು. ಅದು ಇದ್ದದ್ದು ವಾಸ್ತವ. ತಾಯಿ ತಂದೆ ಇಬ್ಬರು ಕುಂಬಾರ ಅಂತಿದ್ರು, ಆದರೆ ಅದನ್ನು ತಿರುಚಿ ಈ ರೀತಿ ಬರೆಯಲಾಯಿತು. ನಾವು ಕ್ಷೇತ್ರ ಕಾರ್ಯ ಕೇಳಿದಾಗ ಕನ್ನಡದ ಒಬ್ಬ ಕವಿ ಹೆಸರು ಕೇಳಿದರೆ, ಅವರ ಜನ್ಮ ಚರಿತ್ರೆ ಕೇಳಿದರೆ ಯಾಕೋ ಮನಸ್ಸಿಗೆ ಬೇಸರ ಅನಿಸೋದು. ಅನೈತಿಕ ಸಂಬಂಧ ಹುಟ್ಟಿದಾನೆ ಅಂತ ಬರ್ಬಿಟ್ಟಿದ್ರು. ಆಗ ಧರ್ಮಸ್ಥಳದಲ್ಲಿ GM ಉಮಾಪತಿ ಶಾಸ್ತ್ರಿಯವರು ಮಹಾವಿದ್ವಾಂಸರು. ಅವರು ಹಸ್ತಪ್ರತಿ ಭಂಡಾರದಲ್ಲಿದ್ದರು. ಅವರು ಹಸ್ತಪ್ರತಿ ಸಂಪಾದನೆ ಮಾಡ್ತಿದ್ರು. ಅವರಿಗೆ ಮೈಸೂರಿನಲ್ಲಿ ಒಂದು ಪ್ರಾಚ್ಯವಸ್ತು ಸಂಗ್ರಹಾಲಯದಲ್ಲಿ ಒಂದು ಹಸ್ತಪ್ರತಿ ಸಿಕ್ತು. ಅದರಲ್ಲಿ ಒಂದು ವಚನ ಸಿಕ್ತು, ಬಹಳ ಮುಖ್ಯವಾದ ವಚನ, ಸರ್ವಜ್ಞರಿಗೆ ಅಂಟಿದ ಕಳಂಕ ತೊಡೆದು ಹಾಕಿದ ವಚನ ಅದು. ತಂದೆ ಕುಂಬಾರಮಲ್ಲ ತಾಯಿ ಮಳಲಾದೇವಿ, ಇಂದು ಶೇಖರನವರ ಪುತ್ರ ಧರಣಿಗೆ ತಾ ಜನಿಸಿ ಬಂದ ಸರ್ವಜ್ಞ. ತಂದೆಯೋ ಕುಂಬಾರಮಲ್ಲ, ತಾಯಿ ಕುಂಬಾರ ಮಳಲಾದೇವಿ, ಇವರಿಬ್ಬರಿಗೆ ಚಂದ್ರಶೇಖರನವರದಿಂದ ಇಂದು ಶೇಖರನವರದಿಂದ ಈ ಮಗ ಹುಟ್ಟಿದ ಅಂಥೇಳಿ ಅಲ್ಲಿ ಬರ್ತದೆ. ಹಾಗಾಗಿ ಸರ್ವಜ್ಞರ ತಂದೆ ತಾಯಿ ಇಬ್ಬರು ಕುಂಬಾರ ಸಮುದಾಯದವರು. ಅವರು
ಕುಂಬಾರ ಸಮುದಾಯ ಅಂದ ತಕ್ಷಣ ಕಡೆಗಣಿಸ್ತಕ್ಕಂಥದ್ದು ಅಂತಲ್ಲ. ಕುಂಬಾರ ಸಮುದಾಯದಲ್ಲಿ ಕೊಟ್ಟಬಾರ್ದೇನು? ಶಾತವಾಹನರು ಕುಂಬಾರ ಜನಾಂಗದಲ್ಲಿ ಹುಟ್ಟಿದವರು. ಮೊದಲು ಮೊದಲನೇ ಬಾರಿಗೆ ಕಬ್ಬಿಣವನ್ನು ಬಳಸಿ, ನೇಗಿಲನ್ನು ಬಳಸಿ ವ್ಯವಸಾಯ ಕಲ್ಪಿಸ್ಕೊಟ್ಟವ್ರು, ಮಾಡಿಕೊಟ್ಟವ್ರು, ತೋರಿಸ್ಕೊಟ್ಟವರು. ಮನೆಗಳನ್ನು ಕಟ್ಟೋದು ಫಸ್ಟ್ ಕಟ್ಟಿಕೊಟ್ಟವರು ಮೊದಲು. ಆ ನಂತರ ಬೇಸಾಯ ಆಯಿತು, ಕೃಷಿ ಆಯಿತು, ಮನೆ ಕಟ್ಟೋದಾಯಿತು, ನೀರಾವರಿ ವ್ಯವಸ್ಥೆ ಅವ್ರು ಮಾಡಿದರು ಶಾತವಾಹನರು. ಬೆಂಕಿ ಕಂಡಿಡಿದವನು ಕುಂಬಾರ. ಚಕ್ರ ಮೊದಲು ನಾಗರಿಕತೆಯ ವಿಕಾಸಕ್ಕೆ ಮೂಲವಾದ ಚಕ್ರ ಕಂಡಿಡಿದವನು ಕುಂಬಾರ. ಇಂಥ ಶ್ರೇಷ್ಠ ಸಮಾಜದಲ್ಲಿ ಶ್ರೇಷ್ಠ ಸಂತ ಹುಟ್ಟಿದ ಅಂತಕ್ಕಂಥದ್ದನ್ನು ನಾವು ನೋಡಿದಾಗ ಸರ್ವಜ್ಞರ ತಂದೆ ತಾಯಿ ಇಬ್ಬರು ಕುಂಬಾರರು ಅಂತಕ್ಕಂಥದ್ದು ನಮಗೆ ಗೊತ್ತಾಗ್ತದೆ. ಇನ್ನು ಕಾಲಘಟ್ಟ ಕ್ರಿಸ್ತ ಇದೇನು ಮಾಡ್ಕೊಂಡಿದ್ದಾರೆ ಅಂದರೆ ಇವರೆಲ್ಲ ಭಾಳಷ್ಟು ಜನ 14ನೇ ಶತಮಾನದ ಕೆಲವರು, 17 ಅಂತ ಹೇಳಿ ಕೆಲವರು, 18 ಅಂತ ಕೆಲವರು, 19 ಅಂತ ಕೆಲವರು ಹಿಂಗೆ ಬರ್ಕೊಂಡ್ಬಂದಿದ್ದಾರೆ. ಅದು ನನಗೆ ಕ್ಷೇತ್ರ ಕಾರ್ಯ ಕೇಳಿದಾಗ ನನಗೆ ಅಧಿಕೃತ ದಾಖಲೆಗಳು ಬೇಕು. ಸುಮ್ಮನೆ ಹೇಳ್ಕೊಂಬಂದಿರೋದಲ್ಲ, ಒಬ್ರು ಹೇಳ್ತಾನೆ ಇನ್ನೊಬ್ರು ಹೇಳ್ಕೊಂಬರೋದಲ್ಲ. ಅದಕ್ಕೆ ನನಗೆ ದಾಖಲೆ ಬೇಕು ಅಂತೇಳಿ ನೋಡಿದಾಗ ಅಲ್ಲಿ 1560ರಲ್ಲಿ ಸಿದ್ಧವೀರಣ್ಣಾರ್ಯ ಅಂತೇಳಿ ಯಡಿಯೂರು ತೋಂಟದ ಸಿದ್ಧಲಿಂಗೇಶ್ವರ ಪರಂಪರೆಯಲ್ಲಿ ಬರ್ತಕ್ಕಂಥವ್ರು ಹಸ್ತಪ್ರತಿ ಸಂಪಾದಕರು. ಸಂಪಾದನೆಯ ಸಿದ್ಧವೀರಣ್ಣಾರ್ಯ ಅಂತೇಳಿ. ಸಂಪಾದನೆಯ ಸಿದ್ಧವೀರಣ್ಣಾರ್ಯರು ಕ್ರಿಸ್ತಶಕ 1560ರಲ್ಲಿ ಆಚರಣೆಯ ತ್ರಿವೇದಿಗಳು, ಸರ್ವಜ್ಞರ ಆಚರಣೆಯ ತ್ರಿವೇದಿಗಳು ಅಂತೇಳಿ 250 ವಚನಗಳನ್ನು ಸಂಪಾದನೆ ಮಾಡ್ತಾರೆ. ಆಮೇಲೆ ಇನ್ನೊಂದು ದಾಖಲೆ ಇದೆ. ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕು ಬಿಜ್ಜಾವರದಲ್ಲಿ ಇಮ್ಮಡಿ ಗೋಪಾಲ ಅಂತಕ್ಕಂಥ ರಾಜ ಆಳ್ತಿದ್ದ. ಅವನ ಪತ್ನಿ, ಧರ್ಮಪತ್ನಿ ರಾಣಿ ಚಿಕ್ಕೋಜಮ್ಮ ಅಂತೇಳಿ. ಚಿಕ್ಕೋಜಮ್ಮಗೆ ಪ್ಲವಂಗ ಸಂವತ್ಸರ 1608ರಲ್ಲಿ ಲಿಂಗಪ್ಪ ಅಂತಕ್ಕಂಥವರು ಹಸ್ತಪ್ರತಿಯನ್ನ ಮಾಡಿಕೊಡ್ತಾರೆ ಸರ್ವಜ್ಞ ವಚನಗಳು. ಇದರಲ್ಲಿ 1560 ತಗೊಂಡಾಗ ಸಾಮಾನ್ಯ 1560ಕ್ಕೆ ಸರ್ವಜ್ಞನ ವಚನಗಳು ಸಂಪಾದನೆ ಆಗ್ತಿದ್ವು ಅಂದರೆ ಎಷ್ಟೋ ವರ್ಷಗಳ ಹಿಂದಿರಬೇಕು. ಅದಕ್ಕೆ ಸರ್ವಜ್ಞ ವಚನಗಳ ಕಾಲ ಇನ್ನೂ ಹಿಂದಕ್ಕೆ ಹೋಗ್ತದೆ. ಯಾಕೆಂದರೆ ಅದರಲ್ಲಿ ಹಳೆಗನ್ನಡದ ಶಕಟ ಲೇಪ ಬರ್ತದೆ, ಅದರಲ್ಲಿ ರಾ ಅಕ್ಷರ. ಹಾಗಾಗಿ ಸರ್ವಜ್ಞರ 1560ರಲ್ಲಿ ಸಂಪಾದನೆ ಆದ ಅಂದರೆ ವಚನಗಳು ಅದಕ್ಕಿಂತ ಹಿಂದಿರಬೇಕು. ಅದಕ್ಕಾಗಿ 1520 ಅಂತೇಳಿ ನಾವು ನಿರ್ಣಯ ಮಾಡಿ ಈಗ ಅಂದ್ಕೊಂಡಿದ್ದೀವಿ. ಆದರೆ ಇತಿಹಾಸ ಸಂಶೋಧನೆ ಅಂದರೆ ಮುಂದೆ ಪರಿವರ್ತನೆ ಆಗ್ತಾ ಇರ್ತದೆ, ಇದೇ ಅಂತಿಮ ಅಂತಲ್ಲ. ಮುಂದೆ ಇನ್ನೂ ದಾಖಲೆ ಸಿಕ್ಕರೆ ಇನ್ನೂ ಹೋಗ್ಬೋದು. ಹಾಗಾಗಿ 1520 ಅಂತ ಸದ್ಯದ ಕಾಲಘಟ್ಟದಲ್ಲಿ ಸರ್ವಜ್ಞರ ಕಾಲ ಅಂತ ನಾವು ಬಯಸ್ತೇವೆ ಅಂದ್ಕೊಂಡಿದ್ದೀವಿ. ಅದನ್ನು ಕಳೆದ ಸಾಲಿನಲ್ಲಿ 2019 ಫೆಬ್ರವರಿ 20ನೇ ತಾರೀಕು ಸರ್ವಜ್ಞ ಜಯಂತಿ ಸರ್ಕಾರದಿಂದ ಏನು ಆಚರಣೆ ಮಾಡಿದ್ರು, ಅವಾಗ 500ನೇ ಜಯಂತಿ ಅಂತ ಆಚರಣೆ ಮಾಡಲಾಯಿತು. ಈಗ 500ನೇ ಜಯಂತಿ 2020 ಫೆಬ್ರವರಿ ಬರ್ತದೆ. ಕಾಲ 1520. ತಂದೆ ತಾಯಿ ಕುಂಬಾರ ಮಲ್ಲ, ಕುಂಬಾರ ಮಳದಾದೇವಿ. ಜನ್ಮಸ್ಥಳ ಮಾಸೂರು. ಇದು ಸರ್ವಜ್ಞರ ಸತ್ಯ ಸಂಗತಿಯಾಗಿದೆ. ಸರ್ವಜ್ಞರ ವಚನಗಳನ್ನು ನಾವು ತೆಗೆದುಕೊಂಡ್ರೆ, ತ್ರಿಪದಿಗಳನ್ನು ತೆಗೆದುಕೊಂಡ್ರೆ, ತ್ರಿಪದಿಗಳ ಪ್ರಕಾರಗಳ ನೋಡಿದರೆ ಸರ್ವಜ್ಞ ಎಷ್ಟು ಗಟ್ಟಿಗ, ಎಷ್ಟು ಪ್ರಭುತ್ವ ಇತ್ತು ಭಾಷೆಯ ಬಗ್ಗೆ. ಕನ್ನಡವನ್ನು ಕುಣಿಸಿದ್ದಾನೆ. ಅಲ್ಲಿ ಬರ್ತದೆ ತ್ರಿಪದಿಯ ಲಕ್ಷಣಗಳು ನೋಡಿ. ಕವಿ ಸಾರ್ವಭೌಮ, ತ್ರಿಪದಿ ಸಾರ್ವಭೌಮ, ತ್ರಿಪದಿ ಬ್ರಹ್ಮ ಅಂತ ಯಾಕಂತೀವಿ ಅಂದರೆ, ಕಪ್ಪೆಯರ ಭಟ್ಟನ ಶಾಸನದಿಂದ ಇಲ್ಲಿವರೆಗೆ ಅಂಶಗಣದಲ್ಲಿ ಬಂದರು, ಮಾತ್ರಾಗಣದಲ್ಲಿ ಕೆಲವರು ಬರೆದರು. ಆದರೆ ಅಂಶಗಣ ಮತ್ತು ಮಾತ್ರಗಣ ಎರಡರಲ್ಲೂ ಬರೆದಂಥ ಏಕೈಕ ಕವಿ ಸರ್ವಜ್ಞ. ಆ ವಚನ ಪ್ರಕಾರ 50-51 ಮಾತ್ರೆ ಬರ್ತದೆ ಸರ್ವಜ್ಞನಲ್ಲಿ. ವಾರ್ತಕ ಷಟ್ಪದಿಯಲ್ಲಿ ಬರ್ತಕ್ಕಂಥ ಛಂದಸ್ ತ್ರಿಪದಿ. ಅದರಲ್ಲಿ ಮೊದಲ ಸಾಲು, 2ನೇ ಸಾಲು, 3ನೇ ಸಾಲು, 3 ಸಾಲು ತ್ರಿಪದಿ. ಮೊದಲನೇ ಸಾಲಿನಲ್ಲಿ 5 ಮಾತ್ರೆಯ 4 ಗಣಗಳು, 2ನೇ ಸಾಲಿನಲ್ಲಿ 5 ಮಾತ್ರೆಯ 3 ಗಣಗಳು, 3 ಮಾತ್ರೆ 1 ಗಣ. 4ನೇ ಸಾಲಿನಲ್ಲಿ ಅಂದರೆ 3ನೇ ಸಾಲಿನಲ್ಲಿ 5 ಮಾತ್ರೆಯ 2 ಗಣ, 3 ಮಾತ್ರೆ 1 ಗಣ. 5 5 5 5 5 3 5 5 5 3 5 ಒಟ್ಟು 50-51 ಮಾತ್ರೆಗಳು. ಅದರಲ್ಲಿ ಮೊದಲ ಸಾಲಿನ ಮೊದಲನೇ ಶಬ್ದದ 2ನೇ ಅಕ್ಷರ ಸಜಾತಿಯಾಗಿರ್ತದೆ. ಉದಾಹರಣೆ, ಅಂಬಲೂರೊಳಗೆ ಸೆವ ಕುಂಬಾರ ಶಾಲೆಯಲ್ಲಿ. ಅಂಬ ಕುಂಬ 2ನೇ ಅಕ್ಷರ 0. ಇಂಬಿನ ಕಳೆಯ ಮಾಳಿಯೊಳು ಬಸವರಸ, ಇಂಬಿನ 0. ಇಂಬಿಟ್ಟನೆನ್ನ ಸರ್ವಜ್ಞ, ಇಂ ಅಲ್ಲಿ 0. ಹೀಗೆ 2ನೇ ಅಕ್ಷರ ಸಜಾತಿ ಅಕ್ಷರ ಆಗಿ ಬರ್ತದೆ. ಇದು ಸರ್ವಜ್ಞನ ಒಂದು ವಿಶೇಷತೆ. 50-51 ಮಾತ್ರೆಗಳು, 3 ಸಾಲು ಬಂದು. ಮತ್ತು ಇದರಲ್ಲಿ 3 ಪ್ರಕಾರ ಬರ್ತವೆ: ಚಿತ್ರ ತ್ರಿಪದಿ, ವಿಚಿತ್ರ ತ್ರಿಪದಿ, ಚಿತ್ರಲತೆ ತ್ರಿಪದಿ. ಆ 3 ಪ್ರಕಾರದಲ್ಲಿ ಈತ ಪಳಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ಸರ್ವಜ್ಞ. ಸರ್ವಜ್ಞರು ಸುಮಾರು 33 ಪ್ರಕಾರದ
ಪದ್ಯಗಳನ್ನು ಬರಿತಾ ಹೋಗ್ತಾರೆ. 33 ಪ್ರಕಾರಗಳಲ್ಲಿ ಅವರ ಒಂದು ಪದ್ಯ ಸಾಹಿತ್ಯ ನಮಗೆ ಕಂಡು ಬರ್ತದೆ. ಅವುಗಳನ್ನು ನೋಡಿದರೆ ಅದಕ್ಕೆ ಪದ್ಧತಿ ಅಂತ ಕರಿತೀವಿ ನಾವು. ದಾನ ಪದ್ಧತಿ, ಜಾತಿ ಪದ್ಧತಿ, ನೀತಿ ಪದ್ಧತಿ, ಹೀಗೆ ಕರಿತಾ ಹೋಗ್ತೀವಿ. ಆ ಪದ್ಧತಿಗಳ ಪ್ರಕಾರವಾಗಿ ಅವರು ತಮ್ಮ ಇವುಗಳನ್ನು ಪದ್ಯಗಳನ್ನು ರಚನೆ ಮಾಡ್ತಾರೆ. ಅದರಲ್ಲಿ ವೆಂಕನ ಪದ್ಧತಿಗಳು ಬೇರೆ ಇದ್ದಾವೆ, ಮತ್ತೆ ಉತ್ತಂಗಿ ಚೆನ್ನಪ್ಪನವರ ಪದ್ಧತಿಗಳು ಬೇರೆ ಇದ್ದಾವೆ. ಉತ್ತಂಗಿ ಚೆನ್ನಪ್ಪನವರು ಸಂಪಾದನೆ ಮಾಡಿರ್ತಕ್ಕಂಥದ್ದು ಸ್ವಲ್ಪ ಸತ್ಯಕರ್ತರವಾಗಿದೆ ಅಂತೇಳಿ ನಾವು ಅದನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಪೀಠಿಕಾ ಪದ್ಧತಿ, ಗುರು ಪದ್ಧತಿ, ಲಿಂಗ ಪದ್ಧತಿ, ಇಷ್ಟಲಿಂಗ ಪದ್ಧತಿ, ದೈವ ಪದ್ಧತಿ, ಭಕ್ತ ಪದ್ಧತಿ, ಮಾಹೇಶ್ವರ ಪದ್ಧತಿ, ಜ್ಞಾನ ಪದ್ಧತಿ, ಯೋಗ ಪದ್ಧತಿ, ಶಿವಯೋಗ ಪದ್ಧತಿ, ದಾನ ಪದ್ಧತಿ, ರಾಜನೀತಿ ಪದ್ಧತಿ, ಸಂಘ ಪದ್ಧತಿ, ವಿಧಿವಶ ಪದ್ಧತಿ, ಬ್ರಾಹ್ಮಣ ಪದ್ಧತಿ, ಜೈನ ಪದ್ಧತಿ, ಮೂರ್ಖರ ಪದ್ಧತಿ, ಕಾಲಜ್ಞಾನ ಪದ್ಧತಿ, ಲೇಸು ಪದ್ಧತಿ, ವಲ್ಲ ಪದ್ಧತಿ, ನೀತಿ ಪದ್ಧತಿ, ಅದೇ ರೀತಿ ಜ್ಯೋತಿಷ್ಯ ಪದ್ಧತಿ, ದೇಶ ಪದ್ಧತಿ, ಸ್ತ್ರೀವರ್ಗ ಪದ್ಧತಿ, ಸ್ತ್ರೀ ಸ್ತುತಿ ಪದ್ಧತಿ, ಸ್ತ್ರೀ ನಿಂದಾ ಪದ್ಧತಿ, ಜಾರರ ಪದ್ಧತಿ, ಜಾರೆಯರ ಪದ್ಧತಿ, ವೇಶ್ಯಾಸ್ತ್ರೀ ಪದ್ಧತಿ, ರಸವಾದ ಪದ್ಧತಿ, ಅನ್ನ ಪದ್ಧತಿ, ವೈದ್ಯ ಪದ್ಧತಿ, ಬೆಳಗಿನ ಪದ್ಧತಿ, ಹೀಗೆ 33 ಪ್ರಕಾರದ ಪದ್ಧತಿಗಳ ಆಧಾರದ ಮೇಲೆ ಅವರು ವಿಂಗಡಣೆ ಮಾಡಿ ತಮ್ಮ ಸಾಹಿತ್ಯವನ್ನು ರಚನೆ ಮಾಡಿದರೆ ಸರ್ವಜ್ಞರು, ತ್ರಿಪದಿ ಬ್ರಹ್ಮ ಅಂತೇಳಿ. ಇವರು ಸಮಾಜದ ಎಲ್ಲ ವರ್ಗದ, ಎಲ್ಲ ಜಾತಿಯ, ಎಲ್ಲ ಧರ್ಮದ ಮೂಢನಂಬಿಕೆಗಳನ್ನು ಕಳಿಸಿದರು, ವೈಚಾರಿಕತೆಯನ್ನು ಎತ್ತಿದ್ದಾರೆ. ಒಂದು ಕಡೆ ಹೇಳ್ತಾರೆ ಅವರು, ಹಾರುವ ನೀರೊಳಗೆ ಮುಳುಮುಳುಗಿ ಏಳಿಗಿ ಸ್ವರ್ಗಕ್ಕೆ ಬೈದೊಡೆ ಅಂದರೆ ಬ್ರಾಹ್ಮಣರು ಅಥವಾ ಯಾರೋ ಒಬ್ಬ ಮೂಢನಂಬಿಕೆ ಆಚರಣೆ ಮಾಡುವಂಥವನು ನೀರೊಳ ಮುಳುಮುಳುಗಿ ಎದ್ರು ಸ್ವರ್ಗಕ್ಕೆ ಹೋಗ್ತಾರೆ ಅಂತಾದರೆ, ಕಪ್ಪೆ ಮತ್ತು ಮೀನು ನೀರೊಳಗೆ ಇರ್ತಾವೆ, ಅವ್ಯಾಕೆ ಸ್ವರ್ಗಕ್ಕೆ ಹೋಗಲಿಲ್ಲ ಅಂತ ಪ್ರಶ್ನೆ ಮಾಡ್ತಾರೆ ಅವರು. ಅಷ್ಟು ಗಟ್ಟಿ ಮತ್ತು ಗಾಂಭೀರ್ಯದ ಪದ್ಧತಿಯನ್ನು ಅವರು ವೈಚಾರಿಕತೆಯನ್ನು ಎತ್ತಿಡಿದ್ದಾರೆ. ಅವರು ಮತ್ತೆ ಹೇಳ್ತಾರೆ, ವಿದ್ಯೆಯುಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯೆ ಇಲ್ಲದವನ ಬರಿಮುಖ ಹಾಳೂರ ಹದ್ದಿನಂತಿಕ್ಕು ಸರ್ವಜ್ಞ. ಸಜ್ಜನರ ಸಹವಾಸ ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಹವಾಸ ಹೆಜ್ಜೆಯನ್ನು ಕಡಿದಂತೆ ಸರ್ವಜ್ಞ. ಅನ್ನವನ್ನು ಇಕ್ಕುವುದು, ನನ್ನಿಯನ್ನು ನುಡಿಯುವುದು, ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಕ್ಕೂ ಸರ್ವಜ್ಞ. ಎಂಥ ಮಾತು ಹೇಳಿದ್ದಾರೆ ಅವರು. ವಿಶ್ವ ಮಾನವ ಅನ್ನೋದಕ್ಕೆ ನಡೆಯುವುದೊಂದೇ ಭೂಮಿ, ಕುಡಿಯುವುದೊಂದೇ ನೀರು, ಸುಡುವ ಅಗ್ನಿ ಒಂದೇ ಇರುತ್ತಿರಲು ಕುಲಗೋತ್ರ ಎತ್ತನದು ಸರ್ವಜ್ಞ. ಎಂತ ಪ್ರಶ್ನೆ ಮಾಡ್ತಾರೆ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿ ಏನಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಎಂಥ ಮಾತು. ಅವರ ತ್ರಿಪದಿಗಳಲ್ಲಿ ಅವರು ಮಾನವೀಯತೆಯನ್ನು ಎತ್ತಿಡಿದ್ದಾರೆ, ಮೂಢನಂಬಿಕೆಯನ್ನು ಖಂಡಿಸಿದ್ದಾರೆ. ಅಕ್ಷರವು ಲೇಖಕ್ಕೆ ತರ್ಕತಾವಾದಕ್ಕೆ, ಮಿಕ್ಕ ಓದುಗಳು ತಿರುಪಿಗೆ, ಮೋಕ್ಷಕ್ಕೆ 2 ಅಕ್ಕರವೇ ಸಾಕು ಸರ್ವಜ್ಞ. ಅಕ್ಷರ ಬರೆಯಕ್ಕೆ, ಅಕ್ಕರವು ಲೇಖಕ್ಕೆ, ತರ್ಕತಾವಾದಕ್ಕೆ, ಮಿಕ್ಕ ಓದುಗಳು ತಿರುಪೆಗೆ. ವೇದ, ಉಪನಿಷತ್ತು, ಭಾಷ್ಯ, ಪುರಾಣ ಇವೆಲ್ಲ ತಿರುಪೆಗೆ, ಮೋಕ್ಷಕ್ಕೆ 2 ಅಕ್ಕರವು ಸಾಕು ಸರ್ವಜ್ಞ. ಪ್ರೀತಿ, ಪ್ರೇಮ, ವಾತ್ಸಲ್ಯ ಅಂತಕ್ಕಂಥದ್ದೇ ಸಾಕು. ಈಗ ನೋಡಿದರೆ ಸರ್ವಜ್ಞರು ವೈಚಾರಿಕತೆಯಲ್ಲಿ ಹಿಂದಿ ಭಾಷೆಯಲ್ಲಿರ್ತಕ್ಕಂಥ ತುಳಸಿದಾಸ್, ಕಬೀರರ ವೈಚಾರಿಕತೆ ಮತ್ತು ಇವ್ರದ್ದು ಒಂದೇ ಆಗಿದೆ. ಆಂಧ್ರದ ಸಾರ್ವಭೌಮ ವೇಮಣ್ಣ ಅವ್ರದ್ದು ಇವ್ರದ್ದು ಒಂದೇ ಆಗಿದೆ. ತಿರುವಳ್ಳುವರ ಚಿಂತನೆನ ಇವ್ರದ್ದೇ ಆಗಿದೆ. ಅಂದರೆ ಇವರು ವೈಜ್ಞಾನಿಕ ಮತ್ತು ವೈಚಾರಿಕತೆಯ ಮೇಲೆ ಸಮಾಜವನ್ನು ನೋಡೋಕ್ಕೆ ಅವರು ಬಯಸಿದ್ರೆ ಹೊರತು ಮೂಢನಂಬಿಕೆಯಿಂದ ನೋಡಲಿಲ್ಲ ಅವರು. ಅಂತ ಒಂದು ದೊಡ್ಡ ಮೇರು ಪಾಂಡಿತ್ಯವನ್ನು ಹೊಂದಿರ್ತಕ್ಕಂಥವ್ರು. ಇವರು ವಚನಗಳನ್ನು ನಾವು ವಿಶ್ಲೇಷಣೆ ಮಾಡ್ತಾ ಹೋದರೆ ಸಾಕಷ್ಟು ನಮಗೆ ವಚನಗಳ ವಿವರಣೆ ಸಿಗ್ತದೆ. 2100 ವಚನ ಅಲ್ಲದೆ 250 ವಚನ ಮತ್ತು ನಾನು ಅದರಲ್ಲಿ ಸಂಪಾದನೆ ಸಿದ್ಧವೀರ್ಣ ಸೇರಿಸಿದೆ. ಹೀಗೆ ನಾವು ಅದಕ್ಕೆ ದಾಖಲೆಗಳನ್ನು ನಿಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಹೋಗ್ತೇನೆ. ಇದು ನಮಗೆ ಕಾಣ್ತಿರ್ತಕ್ಕಂಥದ್ದು ಬಹಳ ಪ್ರಸಿದ್ಧವಾದ ಮಾಯದಂಥ ಮಳೆ ಬಂತಣ್ಣ ಮದಗಾದ ಕೆರೆಗೆ ಎಂಬ ಮದಗದ ಕೆರೆ. ಇಲ್ಲಿಂದ ಮದ್ದು ತಿಂದಿದ್ದು ಹೊರಗೆ ಮಾಸೂರು ಹತ್ರಕ್ಕೆ ಬರ್ತದೆ. ಅದಾದಮೇಲೆ ಇದು ಕಂಚಿನ ಪ್ರತಿಮೆ ಮಾಸೂರಲ್ಲಿದೆ. ಇದು ಸರ್ವಜ್ಞರ ಸಮಾಧಿ. 400 ವರ್ಷಗಳು, 450-500 ವರ್ಷಗಳ ಕಾಲ ಅಲ್ಲಿ ಭೂಮಧ್ಯ ನದಿ ದಂಡೆಯ ಮೇಲೆ ಇರ್ತಕ್ಕಂಥ ಒಂದು ಸರ್ವಜ್ಞರ ಸಮಾಧಿ. ಇಲ್ಲಿ ಪಕ್ಕದಲ್ಲಿ ಕಾಣ್ತಿರ್ತಕ್ಕಂಥದ್ದು ಕಾಶಿ ವಿಶ್ವನಾಥ ದೇವಾಲಯ. ಅದಾದ್ಮೇಲೆ ಇಲ್ಲಿ ನಮಗೆ ಕಾಣ್ತಾ ಇರ್ತಕ್ಕಂಥದ್ದು ಇಲ್ಲಿ ಬಾವಿ. ಸರ್ವಜ್ಞರು ಇವತ್ತು ಬನಶಂಕರಿ ದೇವಾಲಯ ಅಂತ ಕರೀತಾರೆ. ಅದರೊಳಗಡೆ ಸರ್ವಜ್ಞ
ನೀರು ಬಳಸ್ತಕ್ಕಂಥದ್ದು ಬಾವಿ ಇಲ್ಲಿತ್ತು. ಅಲ್ಲಿ ದೇವಾಲಯ ಕಟ್ಬೇಕಾದ್ರೆ ಕಾಕೊಂಡು ಇದನ್ನು ನೆಲ ಆಗಿದಾಗ ಈ ಬಾವಿ ರೌಂಡ್ ದುಂಡಾಕಾರದ ಬಾವಿ, ಅದರ ಒಳಗಡೆ ಮೇಲೆ ಮಣ್ಣಿನಿಂದ ಮಾಡಿದ ಮುಚ್ಚಿದ್ರಂಥದ್ದು, ಒಂದೇ ಪ್ಲೇಟ್ ಅಂತೀವಲ್ಲ ಅದು ಮಣ್ಣಿನ ಮುಚ್ಚು, ಅದರೊಳಗಡೆ ಮಣ್ಣಿನಿಂದ ಮಾಡಿದ ಬಕೆಟ್ಗಳು ಸಿಕ್ಕು ಅಂತೇಳಿ ಅದಕ್ಕೆ ಹೇಳ್ತಾರೆ ಹಿರಿಯರಲ್ಲಿ. ಇಲ್ಲಿ ಇದು ಕಾಣ್ತಿರ್ತಕ್ಕಂಥದ್ದು ಗ್ರಾಮ ಪಂಚಾಯತಿ, ಇದಕ್ಕೆ ಚಾವಡಿ ಅಂತ ಕರೀತಾರೆ, ಅಂಬಲ ಅಂತಕ್ಕಂಥ ಸ್ಥಳ ಇದು. ನಂತರ ನಮಗೆ ಇಲ್ಲಿ ಕಾಣ್ತಕ್ಕಂಥದ್ದು ಸರ್ವಜ್ಞರ ವಚನದಲ್ಲಿ ಕಾನುಗೋರಿ ಅಂತ ಬರ್ತದೆ, ಇವು ಕಾನುಗೋರಿಗಳು ಮಾಸೂರಿನಲ್ಲಿದ್ದಾವೆ. ಆನಂತರ ಕುಂಬಾರವಣಿ ಅಂತೇಳಿ ಸರ್ವಜ್ಞರ ವಚನದಲ್ಲಿ ಬರ್ತದೆ, ಅದಕ್ಕೆ ಇಲ್ಲಿ ಕುಂಬಾರವಣಿ ಇದೆ ಅನ್ನೋದಕ್ಕೆ ಈ ದಾಖಲೆಯಲ್ಲಿದೆ. ನಂತರ ಇದು ಕುಂಬಾರ ಹೊಳೆ ಅಥವಾ ಕುಮದ್ವತಿ ನದಿ ಅಂತ ಕರಿತೀವಿ. ಇದು ಊರನ್ನು ತ್ರಿಕೋಣಾಕಾರವಾಗಿ ಸುತ್ತಕೊಂಡು ಆಮೇಲೆ ಮುಂದಕ್ಕೆ ನೇರವಾಗಿ ಹೋಗ್ತದೆ. ಇದು ಸರ್ವಜ್ಞರ ಶಿಲ್ಪ, ಅವರು ಕಾಲಘಟ್ಟದಲ್ಲಿ ಕೆತ್ತಿರ್ತಕ್ಕಂಥ ಒಂದು ಶಿಲ್ಪ, ಸರ್ವಜ್ಞನ ಶಿಲ್ಪ ಅಂತೇಳಿ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಇದು ಅವರ ತಂದೆಯ ಶಿಲ್ಪ ಅಂತೇಳಿ ಅದನ್ನು ಸಹಿತ ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಇದು ನಿಮಗೆ ಕಾಣ್ತಿರ್ತಕ್ಕಂಥದ್ದು ಕಾಶಿ ವಿಶ್ವನಾಥ ದೇವಾಲಯ, ಸರ್ವಜ್ಞನ ತಂದೆ ಆರಾಧನೆ ಮಾಡತಕ್ಕಂಥ ಕಾಶಿ ವಿಶ್ವನಾಥ ದೇವಾಲಯ. ಹೀಗೆ ನಮಗೆ ಸರ್ಕಾರದ ಉತ್ತಾರಗಳು ಅನೇಕ ದಾಖಲೆಗಳು ನಮಗೆ ಮಾಸೂರಲ್ಲಿ ಸಿಗ್ತವೆ. ಮತ್ತು ಸರ್ವಜ್ಞರ ವಚನಗಳನ್ನು ವಿಶ್ಲೇಷಣೆಯನ್ನು ನಾವು ಮಾಡ್ತಾ ಹೋದರೆ ಸಾಕಷ್ಟು ಸಮಯ ಆಗುತ್ತೆ ಅನ್ನೋದು ಕಾರಣಕ್ಕಾಗಿ ನೋಡಿ, ನಮಗೆ ಈ ವೇಮನ ಏನು ಕಾಣ್ತಾ ಇದ್ದಾನೆ, ವೇಮನ ಮತ್ತು ಸರ್ವಜ್ಞರು ಸಮಕಾಲಿದ್ರು, ಅವರು ಮತ್ತು ಇವರು ಒಬ್ರಿಗೊಬ್ಬರು ಸ್ನೇಹಿತರಾಗಿದ್ದರು ಅನ್ನೋದು ನಮಗೆ ಇದರಿಂದ ಗೊತ್ತಾಗ್ತದೆ. ಹೀಗೆ 2100 ವಚನಗಳು ಸಿಕ್ಕಿದ್ದಾರೆ. ಅವ್ರು ಹೇಳ್ತಾರೆ ಸರ್ವಜ್ಞ ಒಂದು ಕಡೆ 7,77,777 ತ್ರಿಪದಿಗಳನ್ನು ನಾನು ಹಾಡಿದೆ ಅಂತೇಳಿ ಹೇಳ್ತಾರೆ. ಆದರೆ ನಮಗೆ ಸಿಕ್ಕಿರೋದು 2100 ವಚನಗಳು ಮಾತ್ರ ಸಿಕ್ಕಿದ್ದಾವೆ. ಯಾಕೆಂದರೆ ಆಗಿನ ಕಾಲಕ್ಕೆ ಈತನ ವಿರೋಧಿಗಳು ಭಾಳ ಜನ ಇದ್ದರು. ವಿರೋಧಿಗಳು ಇದ್ದುದರಿಂದ ಅಲ್ಲಿ ಇವುಗಳನ್ನು ಸಂಪಾದನೆ ಮಾಡೋಕ್ಕೆ ಆಗಿಲ್ಲ, ಅವ್ರನ್ನ ಸುಟ್ಟಾಕಿರ್ತಕ್ಕಂಥ ಸಾಧ್ಯತೆಗಳಿರ್ತವೆ. ಸರ್ವಜ್ಞ ವೈದ್ಯ ಪದ್ಧತಿಯಲ್ಲಿ ಒಂದು ಕಡೆ ಒಂದು ಮಾತಾಡ್ತಾರೆ, ತೊಗರಿಯ ತೊಗೆಲೇಸು ನೋಡಿ, ತೊಗರಿಗೆ ತೊಗೆಲೇಸು, ತಿಗುರಿಗೆ ಮೊಳೆಲೇಸು, ತೊಗರಿಯ ತೊಗೆಲೇಸು, ತಿಗುರಿಗೆ ಮೊಳೆಲೇಸು, ಟಗರ ಹಿಂಗಾಲ ಸತುಲೇಸು, ಟಗರು ಅಂದರೆ ಕುರಿ, ಟಗರು ಹಿಂಗಾಲ ಸತುಲೇಸು, ದೊರೆಗಳಿಗೆ ರಾಜರಿಗೆ ಬಿಗಿ ಬಂದಲೇಸು. ಸರ್ವಜ್ಞ ಅಂದರೆ ಎಷ್ಟು ಚೆನ್ನಾಗಿ ವರ್ಣನೆ ಮಾಡ್ತಾ ಹೋಗ್ತಾರೆ ಸರ್ವಜ್ಞ. ಸಾಮಾನ್ಯ ಜನರ ಬದುಕು, ತೊಗೆ ಮಾಡಿದರೆ ಅದನ್ನು ಊಟ ಮಾಡೋಕ್ಕೆ ಒಂದು ಚಂದ. ಅದು ತಿಗರಿಗೆ ಮಳೆ ಅಂದರೆ ತಿರ್ಗಕ್ಕೆ ಮಳೆ. ಆತ ಕುಂಬಾರ ಸಮುದಾಯದವನಾಗಿದ್ದರಿಂದ ಸಣ್ಣ ಸಣ್ಣ ವಿಚಾರಗಳನ್ನು ಸಹಿತ ಅದರಲ್ಲಿ ಗ್ರಹಿಸಿದ್ದಾರೆ. ಹೀಗೆ ಸಾಕಷ್ಟು ತ್ರಿಪದಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಅವುಗಳ ವಿವರಣೆ ಮಾಡ್ತಾ ಹೋದರೆ ತುಂಬ ಸಮಯ ಆಗ್ತದೆ ಅಂತ ಹೇಳ್ತಾ, ತಾವೆಲ್ಲ ಹಾವೇರಿ ಜಿಲ್ಲೆ ಬೆಟ್ಟಾಡಿ ತಾಲೂಕು ಮಾಸೂರಿಗೆ ಹೋಗಿ ಭೇಟಿ ಕೊಟ್ಟು ಸರ್ವಜ್ಞನ ಹುಟ್ಟಿದಂಥ ಸ್ಥಳ ಅದನ್ನು ನಾವು ದರ್ಶನ ಮಾಡಿರಿ ಅಂತೇಳಿ ಮನವಿ ಮಾಡ್ಕೊಳ್ತಾ, ದಾವಣಗೆರೆ ಜಿಲ್ಲೆ ಒಬ್ಬ ಮಹಾನ್ ಕವಿಯನ್ನು ಕೊಟ್ಟಂಥ ಜಿಲ್ಲೆ ಮಾಲಿಂಗರಂಗ ಅಂಥೇಳಿ. ಈ ಜಿಲ್ಲೆಯ ಪಕ್ಕದ ಜಿಲ್ಲೆ ಅದು ಮಾಸೂರು, ಹಾವೇರಿ ಜಿಲ್ಲೆ. ಕನ್ನಡದ ಬಗ್ಗೆ, ಕನ್ನಡದ ಶ್ರೇಷ್ಠತೆಯನ್ನು ಎತ್ತಿಡಿದಂಥ ಮಾಲಿಂಗರಂಗರ ಈ ಒಂದು ತಾಲ್ಲೂಕು ಏನಿದೆ, ದಾವಣಗೆರೆ ತಾಲ್ಲೂಕು ಸಾಹಿತ್ಯ ಪರಿಷತ್ತು ಏರ್ಪಡಿಸಿರ್ತಕ್ಕಂಥ ಈ ಉಪನ್ಯಾಸ ಮಾಲಿಕೆಯಲ್ಲಿ ನಾನು ಅತ್ಯಂತ ನನಗೆ ತಿಳಿದಂಥ ಒಂದು ಸಣ್ಣ ಮಂದ ಬುದ್ಧಿಯಲ್ಲಿ ಸ್ವಲ್ಪ ನನಗೆ ತಿಳಿದಂಥದ್ದನ್ನು ಹಂಚಿಕೊಂಡಿದ್ದೀನಿ. ಇದರಲ್ಲಿ ಏನಾದರೂ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ನಮ್ಮ ಈ ಮಾತುಗಳಿಗೆ ವಿರಾಮವನ್ನು ಕೊಡ್ತೇವೆ. ಸಾಹಿತ್ಯ ಪರಿಷತ್ತಿನವರು ಧನ್ಯವಾದಗಳನ್ನು ಅರ್ಪಿಸ್ತಾ, ತಮಗೂ ಧನ್ಯವಾದ ಅರ್ಪಿಸ್ತಾ ನನ್ನ ಮಾತು ಮುಗಿಸ್ತೇನೆ. ದಾವಣಗೆರೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ನುಡಿ ಹಬ್ಬದ ಅಂತರ್ಜಾಲ ಕಾರ್ಯಕ್ರಮ ಈಗ 6ನೇ ದಿನ ಸಂಪನ್ನಗೊಳ್ಳಲಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಅತ್ಯಂತ ಹೃದಯ ತುಂಬಿ ಈ ಸಂಪನ್ನಗೊಳ್ಳುವ ಈ ಶುಭ ಸಂದರ್ಭದಲ್ಲಿ ಸ್ವಾಗತಿಸ್ತಾ, ನಿಮ್ಮ ಸಹಕಾರಕ್ಕೆ ಧನ್ಯವಾದಗಳನ್ನು ಕೂಡ ಅರ್ಪಿಸುತ್ತಾ, ಇವತ್ತಿನ ಪ್ರಾರಂಭದ ಸ್ವಾಗತದ ನುಡಿಯನ್ನಾಡಿದ ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷರು, ನನ್ನ ಆತ್ಮೀಯರು, ನಮ್ಮೊಡನೆ ಸದಾ ಸಹಕರಿಸುತ್ತಿರುವ ಬಿ ದಿಳಿಯಪ್ಪ ಅವರು ಭಾಳ ಉತ್ತಮವಾದಂಥ ಮಾತುಗಳನ್ನು ಆಡೋದ್ರ ಮೂಲಕ ನಿಮ್ಮೆಲ್ಲರನ್ನು ಸ್ವಾಗತಿಸಿದ್ದಾರೆ. ಅಂತೆಯೇ ನಂತರದ ಪ್ರಾರ್ಥನೆ ಗೀತೆಯನ್ನು ಆಡಿದಂಥ ನಮ್ಮ ದಾವಣಗೆರೆ ನಗರದ ಕದಳಿ ವೇದಿಕೆಯ ಶಾರದಾಂಬ ಮಹಿಳಾ ವಿಭಾಗದವರು ಭಾಳ ಉತ್ತಮವಾದಂಥ ಗೀತೆಗಳನ್ನು ಹಾಡಿ ನಿಮ್ಮೆಲ್ಲರಿಗೂ ಮುದ ನೀಡಿದ್ದಾರೆ. ಅಂತೆಯೇ ಇವತ್ತಿನ ಉಪನ್ಯಾಸಕರಾಗಿ
ನಮ್ಮ ದಾವಣಗೆರೆಯಲ್ಲೇ ಅತ್ಯಂತ ಹೆಸರುವಾಸಿಯಾದ ಸಂಶೋಧಕರಾಗಿ ಮತ್ತು ಇತ್ತೀಚೆಗೆ ತಾನೇ ಸರ್ವಜ್ಞರ ಬದುಕು ಬರಹ ಕುರಿತು ಸಂಶೋಧನಾ ಗ್ರಂಥಕ್ಕೆ PhD ಪಡೆದಿರುವಂಥ ನನ್ನ ಆತ್ಮೀಯರೂ ಆಗಿರುವಂಥ ಉತ್ತಮ ವಾಗ್ಮಿಗಳೂ ಆಗಿರುವಂಥ ನಮ್ಮ ದಾವಣಗೆರೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕೋಶಾಧ್ಯಕ್ಷರು ಆಗಿರುವಂಥ ಡಾಕ್ಟರ್ ಬುರ್ಡೆಕಟ್ಟೆ ಮಂಜಪ್ಪ ಅವರು ಬಹಳ ಉತ್ತಮವಾದಂಥ ಮಾತುಗಳನ್ನು ಸರ್ವಜ್ಞರ ಬರಹ ಮತ್ತು ಬದುಕಿನ ಬಗ್ಗೆ ಆಡಿದ್ದಾರೆ. ಅವರೆಲ್ಲರಿಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಆಭಾರಿಯಾಗಿದೆ ಅಂತ ಹೇಳ್ತಾ, ನಾನು ಸರ್ವಜ್ಞರ ಬಗ್ಗೆ ಅವರು ಸಂಶೋಧಕರೇ ಹೇಳಿರುವಾಗ ನನ್ನದೇನು ಹೆಚ್ಚು ಮಾತನ್ನು ಗೊತ್ತಿದ್ದರೂ ಕೂಡ ಆಡಲಾರೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಸರ್ವಜ್ಞರೆಂಬುವರು ಗರ್ವದಿಂದ ಆದವರೇ, ಸರ್ವರುಗಳು ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅನ್ನುವಂಥ ಮಾತು ನಾವು ಚಿಕ್ಕ ವಯಸ್ಸಿನಲ್ಲೇ ನಾವು ಓದುವ ಒಂದು ಸಂದರ್ಭದಲ್ಲೇ ಈ ಮಾತನ್ನು ಕೇಳ್ತಾ ಇದ್ವಿ. ಸರ್ವಜ್ಞರು ತ್ರಿಪದಿ ಬ್ರಹ್ಮ ಅನ್ನುವಂಥ ಹೆಸರನ್ನು ಪಡೆದು ತಮ್ಮದೇ ಆದಂಥ ಒಂದು ಅವತ್ತಿನ ಕಾಲಘಟ್ಟಕ್ಕೆ ತಕ್ಕಂತೆ ರಚಿತವಾಗಿರುವಂಥ ತ್ರಿಪದಿಗಳು ಇವತ್ತು ವಿಶ್ವಕ್ಕೆ, ದೇಶಕ್ಕೆ ಮತ್ತು ನಾಡಿಗೆ ಅಂದಿನ ದಿನಮಾನದ ಪರಿಚಯವನ್ನು ಮಾಡಿಕೊಡುವುದಲ್ಲದೆ ಇವತ್ತಿನ ವರ್ತಮಾನಕ್ಕೂ ಕೂಡ ಅವು ಅತ್ಯಂತ ನಮ್ಮೆಲ್ಲರಿಗೂ ಒಂದು ರೀತಿಯಾದಂಥ ಅಮೃತ ವಾಣಿಗಳಾಗಿ ಕಂಗೊಳಿಸ್ತಾ ಇದ್ದಾವೆ. ಅಂಥ ಸರ್ವಜ್ಞರನ್ನು ಪಡೆದಂಥ ನಮ್ಮ ಕನ್ನಡ ನಾಡು ಅತ್ಯಂತ ಸುಭಿಕ್ಷವಾದ ಮತ್ತು ಶ್ರೇಷ್ಠವಾದ ಒಂದು ಸಾಹಿತ್ಯಿಕ ಕೊಡುಗೆಯನ್ನು ಕೊಟ್ಟಂಥ ನಾಡಿನಲ್ಲಿ ಸರ್ವಜ್ಞರ ಪಾತ್ರ ಬಹು ದೊಡ್ಡದು ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತಿನ ಸಂಪನ್ನಗೊಳ್ಳುವಂಥ ಈ ಕಾರ್ಯಕ್ರಮಕ್ಕೆ ಅನೇಕ ಉತ್ತಮ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ. ಈ ಸಾಹಿತ್ಯ ಪರಿಷತ್ತು ಯಾರದೇ ಒಬ್ಬ ಸ್ವಂತಗಾರಿಕೆ ಅಂತ ಅನ್ನೋದೇ ಇದು ಎಲ್ಲರ ಒಂದು ಪರಿಷತ್ತಾಗಿದೆ. ಇದು ಕನ್ನಡಿಗರ ಪರಿಷತ್ತು. ಇದು 1915ರಲ್ಲಿ ಸ್ಥಾಪಿತವಾದಂಥ ಈ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರು, ಮೈಸೂರು ಮಹಾರಾಜರು ಸ್ಥಾಪಿಸಿದಂಥ ಸಂಸ್ಥೆ ಈಗ 105 ವರ್ಷಗಳು ಕಳೆದಿದ್ದರೂ ಕೂಡ ತನ್ನದೇ ಆದಂಥ ಸಾಹಿತ್ಯ ಮತ್ತು ಕಲೆ, ಸಂಗೀತ ಮತ್ತು ಅನೇಕ ವಿದ್ವಾಂಸರಿಗೆ ಆಶ್ರಯದಾತರಾಗಿರೋದಲ್ಲದೆ ನಾಡ ನುಡಿಗೆ ಮತ್ತು ನೆಲ ಜಲಕ್ಕೆ ಕುತ್ತು ಬಂದಾಗ ಸಿಡಿದೇಳುವಂಥ ಒಂದು ಸಂಸ್ಥೆ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತಾಗಿದೆ. ಈ ಅಡಿಯಲ್ಲಿ ನಮ್ಮ ದಾವಣಗೆರೆ ತಾಲೂಕು ಅತ್ಯಂತ ಉತ್ತಮವಾದಂಥ ಕೆಲಸಗಳನ್ನು ಜಿಲ್ಲಾ ಮತ್ತು ರಾಜ್ಯ ಅಧ್ಯಕ್ಷರ ಮತ್ತು ಪದಾಧಿಕಾರಿಗಳ ಮತ್ತು ನಮ್ಮ ದಾವಣಗೆರೆ ತಾಲೂಕಿನ ಎಲ್ಲ ಕನ್ನಡದ ಮನಸ್ಸುಗಳ ಸಹಕಾರದಿಂದ ನಮ್ಮ ನುಡಿ ಹಬ್ಬವನ್ನು ಹಾಗೂ ಕನ್ನಡದ ತೇರನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದೇವೆ. ಸದಾ ನಿಮ್ಮ ಸಹಕಾರ ಇರಲಿ ಅಂತ ಬಯಸ್ತಾ, ನಿಮಗೆ ಮತ್ತೊಮ್ಮೆ 65ನೇ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ನನ್ನ ಅಧ್ಯಕ್ಷೀಯ ನುಡಿಯನ್ನು ಸಂಪನ್ನಗೊಳಿಸ್ತಿದ್ದೇನೆ. ಎಲ್ಲರಿಗೂ ಶರಣಾರ್ಥಿ. ಗುರು ಜಯ ಗುರು ಜಯತು ಜಗದ್ಗುರು ಜಗದೋದಾರಕ ಬಸವಣ್ಣ, ಕಲ್ಯಾಣ ವಾಸನೆ ಕಾರುಣ್ಯ ಮೂರ್ತಿಯೇ ಕಾಯಕ ಯೋಗಿ ಬಸವಣ್ಣ, ಕಾಯಕ ಯೋಗಿ ಬಸವಣ್ಣ. ಜಯ ಗುರು ಜಯತು ಜಗದ್ಗುರು ಜಗದೋದಾರಕ ಬಸವಣ್ಣ, ಕಲ್ಯಾಣ ವಾಸನೆ ಕಾರುಣ್ಯ ಮೂರ್ತಿಯೇ ಕಾಯಕ ಯೋಗಿ ಬಸವಣ್ಣ, ಕಾಯಕ ಯೋಗಿ ಬಸವಣ್ಣ. ಸುಗುಣಾಕಾರನೆ ಜಂಗಮ ರೂಪನೆ ಭವಭಯ ತಾರಕ ಬಸವಣ್ಣ, ಓಂಕಾರ ರೂಪನೆ ಪತಿತ ಪಾವನನೆ ಭಕ್ತರ ಪ್ರಾಣನೆ ಬಸವಣ್ಣ, ಭಕ್ತರ ಪ್ರಾಣನೆ ಬಸವಣ್ಣ. ಜಯ ಗುರು ಜಯತು ಜಗದ್ಗುರು ಜಗದೋದಾರಕ ಬಸವಣ್ಣ, ಕಲ್ಯಾಣ ವಾಸನೆ ಕಾರುಣ್ಯ ಮೂರ್ತಿಯೇ ಕಾಯಕ ಯೋಗಿ ಬಸವಣ್ಣ, ಕಾಯಕ ಯೋಗಿ ಬಸವಣ್ಣ. ಮಂಗಳ ಮೂರ್ತಿಯೇ ಅಂಗಜ ವೈರಿಯೇ ಸದ್ಗುರು ನೀನೇ ಬಸವಣ್ಣ, ಸಮತಾವಾದಿಯೇ ಭಕ್ತಿ ಭಂಡಾರಿಯೇ ಕರುಣೆಯ ತೋರೋ ಬಸವಣ್ಣ, ಕರುಣೆಯ ತೋರೋ ಬಸವಣ್ಣ. ಜಯ ಗುರು ಜಯತು ಜಗದ್ಗುರು ಜಗದೋದಾರಕ ಬಸವಣ್ಣ, ಕಲ್ಯಾಣ ವಾಸನೆ ಕಾರುಣ್ಯ ಮೂರ್ತಿಯೇ ಕಾಯಕ ಯೋಗಿ ಬಸವಣ್ಣ, ಕಾಯಕ
ಯೋಗಿ ಬಸವಣ್ಣ. ದ್ವಿತೀಯ ಶಂಭುವೆ ದಾಸೋಹ ಮೂರ್ತಿಯ ನೀತಿಯ ನಿಪುಣ ಬಸವಣ್ಣ. ಕನ್ನಡ ಭಾಷೋದ್ಧಾರಕ ನೀನೆ ಯುಗ ಪ್ರವರ್ತಕ ಬಸವಣ್ಣ. ಯುಗ ಪ್ರವರ್ತಕ ಬಸವಣ್ಣ. ದಾಸೋಹ ಪ್ರೇಮಿ ಬಸವಣ್ಣ. ವಿಚಾರ ಕ್ರಾಂತಿ ಬಸವಣ್ಣ. ಕಾಯಕ ಯೋಗಿ ಬಸವಣ್ಣ. ಬಸವ ಬೆಳಗು ಬೆಳಗಲಿ ಭವದ ಇರುಳು ಕಳೆಯಲಿ. ಬಸವ ಬೆಳಗು ಬೆಳಗಲಿ ಭವದ ಇರುಳು ಕಳೆಯಲಿ. ಹೃದಯ ನಯನವ ತೆರೆಯಲಿ ಸದಯ ಬಸವನ ನೆನೆಯಲಿ. ಹೃದಯ ನಯನವ ತೆರೆಯಲಿ ಸದಯ ಬಸವನ ನೆನೆಯಲಿ. ಕಲ್ಯಾಣ ಬಸವನ ನೆನೆಯಲಿ. ಕಲ್ಯಾಣ ಬಸವನ ನೆನೆಯಲಿ. ಬಸವ ಬೆಳಗು ಬೆಳಗಲಿ ಭವದ ಇರುಳು ಕಳೆಯಲಿ. ಬಸವ ಬೆಳಗು ಬೆಳಗಲಿ. ಮೋಹ ಪಾಶದ ಮಂಜು ಸರಿಯಲಿ ಎದೆಯ ಕಮಲವು ಅರಳಲಿ. ಮೋಹ ಪಾಶದ ಮಂಜು ಸರಿಯಲಿ ಎದೆಯ ಕಮಲವು ಅರಳಲಿ. ಜೀವ ಜೀವದ ಜಡತೆ ಕರಗುತ್ತ ಜಗದಿ ಬೆಳಕು ಹರಿಯಲಿ. ಜೀವ ಜೀವದ ಜಡತೆ ಕರಗುತ್ತ ಜಗದಿ ಬೆಳಕು ಹರಿಯಲಿ. ಬಸವ ಬೆಳಗು ಬೆಳಗಲಿ ಭವದ ಇರುಳು ಕಳೆಯಲಿ. ಬಸವ ಬೆಳಗು ಬೆಳಗಲಿ. ಅಹಂಕಾರವ ಮೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ. ಅಹಂಕಾರವ ಮೆರೆಸಿ ಮೆರೆಯುವ ಅಂಧಕಾರವು ತೊಲಗಲಿ. ಆತ್ಮ ಬೆಳಗುವ ಜ್ಞಾನ ತೆರೆಯುವ ಶಾಂತಿ ದೀಪವು ಬೆಳಗಲಿ. ಆತ್ಮ ಬೆಳಗುವ ಜ್ಞಾನ ತೆರೆಯುವ ಶಾಂತಿ ದೀಪವು ಬೆಳಗಲಿ. ಬಸವ ಬೆಳಗು ಬೆಳಗಲಿ ಭವದ ಇರುಳು ಕಳೆಯಲಿ. ಬಸವ ಬೆಳಗು ಬೆಳಗಲಿ ಭವದ ಇರುಳು ಕಳೆಯಲಿ. ಹೃದಯ ನಯನವ ತೆರೆಯಲಿ ಸದಯ ಬಸವನ ನೆನೆಯಲಿ. ಹೃದಯ ನಯನವ ತೆರೆಯಲಿ ಸದಯ ಬಸವನ ನೆನೆಯಲಿ. ಕಲ್ಯಾಣ ಬಸವನ ನೆನೆಯಲಿ. ಕಲ್ಯಾಣ ಬಸವನ ನೆನೆಯಲಿ. ಬಸವ ಬೆಳಗು ಬೆಳಗಲಿ ಭವದ ಇರುಳು ಕಳೆಯಲಿ. ಬಸವ ಬೆಳಗು ಬೆಳಗಲಿ ಬಸವ ಬೆಳಗು ಬೆಳಗಲಿ. ಬಸವ ಬೆಳಗು ಬೆಳಗಲಿ. ಇಳೆ ನಿಂಬೆ ಮಾವಿನ ಮಾದಲ ಗಿಡಕ್ಕೆ ಪುಡಿ ನೀರ ನೆರೆದವರಾರಯ್ಯ. ಇಳೆ ನಿಂಬೆ ಮಾವಿನ ಮಾದಲ ಗಿಡಕ್ಕೆ ಪುಡಿ ನೀರ ನೆರೆದವರಾರಯ್ಯ. ಕಬ್ಬು ಬಾಳೆ ಹಲಸಿನ ಮರಕ್ಕೆ ಕಬ್ಬು ಬಾಳೆ ಹಲಸಿನ ಮರಕ್ಕೆ ಸಿಹಿ ನೀರ ನೆರೆದವರಾರಯ್ಯ. ಸಿಹಿ ನೀರ ನೆರೆದವರಾರಯ್ಯ. ಸಿಹಿ ನೀರ ನೆರೆದವರಾರಯ್ಯ. ಇಳೆ ನಿಂಬೆ ಮಾವಿನ ಮಾದಲ ಗಿಡಕ್ಕೆ ಕುಡಿ ನೀರ ನೆರೆದವರಾರಯ್ಯ. ಮರುಗ ಮಲ್ಲಿಗೆ ಹೂವಿನ ಗಿಡಕ್ಕೆ ಮರುಗ ಮಲ್ಲಿಗೆ
ಹುಳಿ ನೀರಲೆರೆದವರಾರಯ್ಯ ಒಂದೇ ನೆಲವು ಒಂದೇ ಜಲವು ಒಂದೇ ನೆಲವು ಒಂದೇ ಜಲವು ಚನ್ನಮಲ್ಲಿಕಾರ್ಜುನ ಒಂದೇ ಒಲವು ಚನ್ನಮಲ್ಲಿಕಾರ್ಜುನ ಒಂದೇ ಒಲವು ಚನ್ನಮಲ್ಲಿಕಾರ್ಜುನ ಒಂದೇ ಒಲವು ಚನ್ನಮಲ್ಲಿಕಾರ್ಜುನ ಒಂದೇ ಒಲವು ಇಳೆ ನಿಂಬೆ ಮಾವಿನ ಮಾದಲ ಗಿಡಕ್ಕೆ ಹುಳಿ ನೀರಲೆರೆದವರಾರಯ್ಯ ಇಳೆ ನಿಂಬೆ ಮಾವಿನ ಮಾದಲ ಗಿಡಕ್ಕೆ ಹುಳಿ ನೀರಲೆರೆದವರಾರಯ್ಯ ಹುಳಿ ನೀರ